ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಲೈವ್. ನಾನು ರೋಜಾ ಮನು ಪಾಟೀಲ್. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಗಣೇಶ ಹಬ್ಬ ಅಂದರೆ ಏನಾದರೂ ಸ್ಪೆಷಲ್ ಇರಲೇಬೇಕಲ್ವಾ. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಕನ್ನಡ ಮಾತ್ರ ಅಲ್ಲದೆ ಪಕ್ಕದ ತೆಲುಗು ಚಿತ್ರರಂಗದಲ್ಲೂ ಕೂಡ ನಟನೆ ಮಾಡಿ ಸೈ ಅನ್ಸ್ಕೊಂಡವರು. ಜೊತೆಗೆ ಅಮ್ಮ ಕೂಡ ದೊಡ್ಡ ಕಲಾವಿದರು, ಅಪ್ಪ ಕೂಡ ಸ್ಟಾರ್ ಡೈರೆಕ್ಟರ್ ಆದರು. ಇವರು ತುಂಬಾ ವೆರಿ ಸಿಂಪಲ್. ಹಾಗೆ ರೋಸ್ ಕೊಡೋಕೆ ಬಂದಂತಹ ಪಡ್ಡೆ ಹುಡುಗರೆಲ್ಲ ಹೋಗ್ರಲ್ಲೋ ಲೂಸು ಅಂತ ಹೇಳಿಬಿಟ್ಟು ಮನದರಸಿಯಾಗಿ ಅದರ ಜೊತೆಗೆ ಹುಚ್ಚರಿಗೆಲ್ಲ ಕಿಚ್ಚೆಬ್ಸಿ ಮಾಯಾನಗರಿಯಲ್ಲಿ ಮಾಯಾವಿಯಾಗಿ ಇದೀಗ ಮೋಡ ಕವಿದ ವಾತಾವರಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ದಿ ವೆರಿ ಸ್ವೀಟ್, ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಶ್ರಾವ್ಯ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್, ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಹಾಗೆ ಅಶ್ವವೇಗ ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಓಕೆ, ನಾನು ಹಬ್ಬದ ಕಾನ್ಸೆಪ್ಟನ್ನ ಬಿಟ್ಬಿಟ್ಟು ಫಸ್ಟು ನಂಗೆ ಗಮನ ನಿಮ್ಮ ಕಾಲ ಮೇಲೇ ಹೋಗ್ತಾ ಇದೆ. ಶೂಟಿಂಗ್ ಸಂದರ್ಭದಲ್ಲಿ ಸಾಂಗ್ ಶೂಟ್ ಮಾಡುವಾಗ ಆಗಿರ್ತಕ್ಕಂತಹ ಗಾಯ ಇನ್ನೂ ಕೂಡ ಹಾಗೆ ಇದೆ. ಎಷ್ಟು ಇನ್ವಾಲ್ವ್ ಆಗಿದ್ರಿ ಅಂತ? ಮಿಸ್ಟೇಕ್ಸ್ ಆಗುತ್ತೆ ಆ್ಯಂಡ್ ಆಕ್ಸಿಡೆಂಟ್ಸ್ ಕೂಡ ಆಗುತ್ತೆ. ಅದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ನನ್ನ ಪ್ರೊಫೆಷನ್. ಸೊ ಅದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೋತಿಲ್ಲ, ಬಿಕಾಸ್ ಐ ನೋ ಇಟ್ ಎಫೆಕ್ಟ್. ಅಂದರೆ ಅದು ಅನಿಸುತ್ತೆ, ಬೇಜಾರಾಗುತ್ತೆ, ಬಟ್ ಇಟ್ಸ್ ಓಕೆ. ಇಟ್ ವಾಸ್ ಅ ಪಾರ್ಟ್. ಅಂದರೆ ನಾವು ಅದನ್ನು ಒಂದು ರಿಸ್ಕ್ನ ತಗೊಳಕ್ಕೆ ಡಿಸೈಡ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ, ಅದು ಆ್ಯಕ್ಚುಲಿ ಆ ಸಾಂಗ್ ಬಂದಾಗ ಇದೆಲ್ಲ ಮರ್ತು ಹೋಗುತ್ತೆ. ಅದು ಯಾಕೆ ನಾನು ಅದನ್ನು ನಾವು ರಿಸ್ಕ್ ತಗೊಂಡ್ವಿ ಆ್ಯಂಡ್ ಆ ಏರಿಯಲ್ ಆ್ಯಕ್ಟ್ ಯಾಕೆ ಬೇಕಿತ್ತು ಅನ್ನೋದು ಸಾಂಗ್ ರಿಲೀಸ್ ಆದಾಗ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ಇವಾಗ ನಾನು ಆರಾಮಾಗಿದ್ದೀನಿ. ಪೇನ್ ತುಂಬ ಕಡಿಮೆ ಆಗಿದೆ ಆ್ಯಂಡ್ ಫ್ರ್ಯಾಕ್ಚರ್ ಸರಿ ಹೋಗಿದೆ. ಎವ್ರಿಥಿಂಗ್ ಇಸ್ ಗುಡ್. ಓಕೆ, ಅದಾದ್ಮೇಲೆ ಬ್ರೇಕ್ ಏನಾದರೂ ತೊಗೊಂಡ್ರೆ ಮತ್ತೆ ಕಂಟಿನ್ಯೂಸ್ ಶೂಟಿಂಗ್ ಇತ್ತಾ ಹೇಗೆ? ಇಲ್ಲ, ಐ ಲ್ಯಾಂಡೇ ಮಾಡೋಕ್ಕಾಗ್ತಿರ್ಲಿಲ್ಲ ಕಾಲ್ ನಾನು 1 ಮಂತ್. ಸೊ 1 ಮಂತ್ ಆಗಿದ ತಕ್ಷಣ ಇಮಿಡಿಯೇಟ್ ವರ್ಕ್ ಶುರು ಮಾಡಿದೆ. ಮತ್ತೆ ನೀವು ಅದು ಫ್ರ್ಯಾಕ್ಚರ್ ಆಗಿದ್ರು ಕೂಡ ಅದರಲ್ಲೇ ಪ್ರೆಸ್ ಮೀಟ್ ಕೂಡ ಹಾಜರಾಗಿದ್ರಿ. ಸೊ ಬೇಸಿಕ್ಲಿ ಅದು ಫ್ರ್ಯಾಕ್ಚರ್ ಅಂತ ನನಗೆ ಗೊತ್ತಿರಲಿಲ್ಲ. ಬಿದ್ದಿದ ತಕ್ಷಣ ಆಕ್ಚುಲಿ ಆಲ್ರೆಡಿ ಪ್ರೆಸ್ ಮೀಟ್ ಅರೇಂಜ್ ಮಾಡಿಬಿಟ್ಟಿದ್ವಿ ಮಧ್ಯಾಹ್ನ, ಆ್ಯಂಡ್ ಶೂಟ್ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅಗೇನ್ ಮತ್ತೆ ಪೋಸ್ಟ್ಪೋನ್ ಆದರೆ ಮತ್ತೆ ಸೆಟ್ ಹಾಕೋದು, ಮತ್ತೆ ನಾನು ಆ ಥರ ರೆಡಿ ಆಗೋದು, ಮತ್ತೆ ಪ್ರಾಕ್ಟೀಸ್. ಸೊ ಯಾಕೆ ಸುಮ್ಮನೆ ಒಂದು ಪೇನ್ ಕಿಲ್ಲರ್ ತೊಗೊಂಡು ಇಮಿಡಿಯೇಟಾಗಿ ಶೂಟ್ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಪ್ರೆಸ್ ಮೀಟ್ ಅಟೆಂಡ್ ಮಾಡಿದೆ. ಅದಾದಮೇಲೆ ನಾನು ಸಂಜೆ ಯಾವಾಗ ಹೋಗಿ ಎಕ್ಸ್ರೇ ಎಲ್ಲ ಮಾಡಿಸಿದಾಗ ಗೊತ್ತಾಗಿದ್ದು ಫ್ರ್ಯಾಕ್ಚರ್ ಆಗಿದೆ. ಎಲ್ಲರೂ ಕಾತರರಾಗಿದ್ದಾರೆ ಆ ಸಾಂಗ್ನ ನೋಡೋದಕ್ಕೆ, ಹೇಗೆ ಮೂಡ್ ಬಂದಿದೆ. ಹೌದು. ಸೊ ಆ ಸಾಂಗ್ನ ಓವರ್ ಆಲ್ ಮೆಮೊರೀಸ್ ಹೇಳ್ತಾ ಹೋಗೋದಾದ್ರೆ? ಆ ಸಾಂಗಿಗೆ ಆಲ್ಮೋಸ್ಟ್ 1 year ಇಂದ ಪ್ಲಾನ್ ಮಾಡಿದ್ವಿ, 2 years ಇಂದ ಪ್ಲಾನ್ ಮಾಡಿದ್ವಿ, 1 year ಇಂದ ಪ್ರಾಕ್ಟೀಸ್ ಮಾಡ್ತಿದ್ವಿ. ಸೊ ಏರಿಯಲ್ ಆ್ಯಕ್ಟ್ ಅನ್ನೋದು ಮೊದಲಿಂದನೂ ಪ್ಲಾನ್ ಮಾಡಿದ್ವಿ. ಈ ಥರ ಒಂದು ಲುಕ್ ಬೇಕು. ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಾಂಗಲ್ಲಿ ಏರಿಯಲ್ ಆ್ಯಕ್ಟ್ ಮಾಡ್ತಿರೋದು ನಾವು. ಅಂದರೆ ಇಟ್ ಇಸ್ ಕಮ್ ಔಟ್ ಬ್ಯೂಟಿಫುಲಿ. ಆಮೇಲೆ ಅದರಲ್ಲೂ ತುಂಬ ವೇರಿಯೇಷನ್ಸ್ ಇದೆ ಸಾಂಗಲ್ಲಿ. ಆಮೇಲೆ ನೀಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅದನ್ನು ಓವರಾಲ್ ನೋಡಿದಾಗ ಅದೇ ಹೇಳ್ದಂಗೆ ಕಾತ್ರದಿಂದ ಕಾಯ್ತಿದ್ದಾರೆ. ಬಿಕಾಸ್ ಎಲ್ಲರೂ ಅದು ಹೆಂಗೆ ಬಂದಿರುತ್ತೆ, ಆ ರಿಸ್ಕ್ ಹೆಂಗೆ ತೊಗೊಂಡ್ರು, ಯಾಕೆ ತೊಗೊಂಡ್ರು ಅಂತ ಆ ಸಾಂಗ್ ನೋಡಿದಾಗ. ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮ್ಯಾಮ್? ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ಅಷ್ಟು ಹಾರ್ಡ್ ವರ್ಕ್, ಇದೆಲ್ಲ ಬಿಡಿ, ಇದೆಲ್ಲ ಹೀಲ್ ಆಗುತ್ತೆ, ಇದೆಲ್ಲ ಹೋಗುತ್ತೆ. ಬಟ್ ದೆನ್ ಆ ಹಾರ್ಡ್ ವರ್ಕ್, ಆ ಒಂದು ನಾವು ಟೈಮ್ ಕೊಟ್ಟಿರೋದು ಆ ಸಾಂಗ್ಗೆ, ಅದನ್ನು ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಡೆಫಿನೆಟ್ಲಿ ಆ ಒಂದು ವಾವ್, ಇವಾಗ ಒಂದು ಫ್ರೂಟ್ ಸಿಕ್ತು ಅದರಿಂದ ಅನ್ನೋದಕ್ಕೋಸ್ಕರ ಐ ಆಮ್ ವೆರಿ ಎಕ್ಸೈಟೆಡ್. ಓಕೆ, ಇನ್ನು ಗಣೇಶ ಹಬ್ಬ ಅಂದರೆ ತುಂಬ ಸ್ಪೆಷಲ್. ಹೆಣ್ಮಕ್ಳಿಗೆ ಗೌರಿ ಗಣೇಶ ಹಬ್ಬ ಅಂದರೆ ತುಂಬ ಎಕ್ಸೈಟ್ ಆಗಿರ್ತೀವಿ. ಗಣೇಶ ಹಬ್ಬ ಅಂದರೆ ಚಿಕ್ಕ ಮಕ್ಕಳೆಲ್ಲ ತುಂಬ ಡಾನ್ಸ್ ಮಾಡೋದು, ಆ ಸಾಂಗ್ಸ್ ಆಗಿರ್ಬೋದು, ಗಣೇಶನ್ ಕಲೆಕ್ಷನ್ಸ್. ಸೊ ನಿಮಗೆ ಏನು ನೆನಪಾಗುತ್ತೆ ಗಣೇಶ ಹಬ್ಬ ಅಂತ ಬಂದ ತಕ್ಷಣ? ತುಂಬ ನಮ್ಮ ಮನೇಲಿ ತುಂಬ ಸೆಲೆಬ್ರೇಟೆಡ್ ಹಬ್ಬ ಅಂದರೆ ಗಣೇಶ ಚತುರ್ಥಿ. ನಾವು ಚಿಕ್ಕ ವಯಸ್ಸಲ್ಲಿ ಕಲೆಕ್ಷನ್ಗೆಲ್ಲ ಹೋಗ್ತಿದ್ದೆ ನನ್ನ ಫ್ರೆಂಡ್ಸ್. ತುಂಬ ನಮ್ಮ ಏರಿಯಾದಲ್ಲೆಲ್ಲ ಹಂಗೆ ಹೋಗ್ತಾ ಇದೆ. ಆಮೇಲೆ ಇವಾಗಲೂ ಅಷ್ಟೇ ಡಾನ್ಸ್ ಎಲ್ಲ ಮಾಡ್ತೀನಿ ನಾನು. ಡ್ಯಾನ್ಸ್ ಮಾಡೋದು ಆ್ಯಂಡ್ 21 ಗಣೇಶ ನೋಡೋದು, ಅದೊಂದು ರಿಚುವಲ್ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ಓಕೆ, ಈಗ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸೆಲೆಬ್ರೇಟ್ ಮಾಡೋದಕ್ಕೂ ಈಗ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅವಾಗ ಹೇಗಂದ್ರೆ ತಲೆ ಪಟ್ಟಿ ಎಲ್ಲ ಕಟ್ಕೊಂಡು ಫುಲ್ ಹೆಣ್ಮಕ್ಳು ಗಂಡ್ಮಕ್ಳು ಡಿಫ್ರೆನ್ಸ್ ಇರೋದೆ. ಸೊ ಸ್ವಲ್ಪ ಇವಾಗ ಅಲ್ಲೆಲ್ಲ ಹೋಗಿ ಡಾನ್ಸ್ ಮಾಡಿ ಸ್ವಲ್ಪ ಮುಜುಗರ ಕೂಡ ಆಗುತ್ತೆ. ಸೊ ನೀವು ಏನು ಡಿಫ್ರೆನ್ಸ್ ಕಾಣ್ತೀರಾ? ಡಿಫ್ರೆನ್ಸ್ ಐ ಥಿಂಕ್ ಆ ಡಿಫ್ರೆನ್ಸ್ನ ನಾವು ಎರೇಸ್ ಮಾಡಬೇಕು. ನಾವು ಅದೇನು ಮಗು ಆಗಿದೆಯಾ ಹಾಗೆ ಇರಬೇಕು ಅನ್ನೋದು ನನ್ನ ಇಂಟೆನ್ಷನ್. ಅದಕ್ಕೋಸ್ಕರನೇ ನಾನು ಆ ರೂಟ್ಸ್ನ
ಬಿಡಬಾರ್ದು. ಅದು ಏನೇ ಆದ್ರೂ ಪ್ರತಿ ವರ್ಷ ನಾನು ಹಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ 21 ಗಣೇಶಸ್ ನಾನು ನೋಡಬೇಕು. ಇನ್ನ ಜಾಸ್ತಿ ಆದ್ರೆ ಇನ್ನ ಜಾಸ್ತಿನೇ ನೋಡ್ತೀನಿ. ಆಮೇಲೆ ಡಾನ್ಸ್ ಮಿಸ್ ಮಾಡಲ್ಲ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಯಾರು ನೋಡ್ತಿದಾರೆ ಏನು, ಸುಮ್ಮನೆ ಹೋಗಿ ಡ್ಯಾನ್ಸ್ ಮಾಡೋದು. ಅಂಡ್ ರ್ಯಾಂಡಮ್ ಆಗಿ ಸುಮ್ಮನೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಿಲ್ಸ್ಬಿಟ್ಟು ಅಲ್ಲಿ ಡ್ಯಾನ್ಸ್ ಆಡ್ತಿದ್ರೆ ಹೋಗಿ ಡ್ಯಾನ್ಸ್ ಮಾಡಿರೋದಿದೆ, ಮಾಡ್ತೀನಿ ಕೂಡ ಇವಾಗ್ಲೂ. ಐ ಡೋಂಟ್ ವಾಂಟ್ ಟು ಲೂಸ್ ದಟ್ ಚೈಲ್ಡ್ ಇನ್. 21 ಗಣೇಶ ನೋಡೋದ್ರ ಅಂದ್ರೆ ಅದಕ್ಕೆ ಏನ್ ಇತಿಹಾಸ ಇದೆ, ಯಾಕೆ ನೋಡ್ಬೇಕು, ಅದರಿಂದ ಏನ್ ಒಳಿತಾಗುತ್ತೆ, ಅದ್ರ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ದೀರಾ? ನನಗ್ ಗೊತ್ತಿರೋದು ಬೇರೆ ಬೇರೆ ಗಣೇಶನ ನೋಡ್ಬೇಕು ಅಂಡ್ ವಿಶ್ ಫುಲ್ಫಿಲ್ ಆಗುತ್ತೆ. ಅಂದ್ರೆ 21 ಗಣೇಶಗ್ ಒಂದ್ ವಿಶ್. ಓಕೆ, ಆತರ ನನ್ ಫಿಕ್ಸ್ ಆಗಿರೋದು. ಅಂಡ್ ನಂದೊಂದೊಂದು ಥಿಯರಿ ಇದೆ, ಅದನ್ನ ಫಾಲೋ ಮಾಡಿ. ಅಂದ್ರೆ 21 ಗಣೇಶ ಆತರ ಇದೆಯಲ್ಲ, ಆತರ ಆಮೇಲೆ ಏರೋಪ್ಲೇನ್ಸ್ ಹೋಗುತ್ತೆ ಗೊತ್ತಾ ಮೇಲೆ. ಸೊ 100 ಏರೋಪ್ಲೇನ್ಸ್ ನಾನು ಸರ್ಕಲ್ ಮಾಡಿದ್ರೆ ಮೇಲೆ ಒಂದ್ ವಿಶ್ ಫುಲ್ಫಿಲ್ ಆಗುತ್ತೆ. ಓಕೆ, ಈಗ್ಲೂ ಇದೆಯಾ? ಈಗ್ಲೂ. ಓಕೆ, ಸೊ ಯಾ. ಆಮೇಲೆ ಚಿಕ್ಕ ಮಕ್ಳಿದ್ದಾಗೆಲ್ಲ ಕೆಲವೊಂದು ನವಿಲ್ಗರಿ ಇಟ್ರೆ ಬುಕ್ಕಲ್ಲಿ ಮರಿ ಹಾಕತ್ತೆ, ಈ ತರ ಇಟ್ಟಿದೀನಿ. ಅಂಡ್ ನನ್ ಪಕ್ಕ ಏನಂತಾರೆ, ನಾನು ಬೆಡ್ ಪಕ್ಕ ನವಿಲ್ಗರಿ ಇದ್ದೇ ಇರುತ್ತೆ. ಐ ಬಿಲೀವ್ ಇನ್ ಆಲ್ ದಟ್. ಸೂಪರ್. ಅಂಡ್ ಗಣೇಶ ಹಬ್ಬ ಅಂತ ಅಂದಾಗ ಮನೇಲಿ ಇವತ್ತು ಸಿಕ್ಕಾಪಟ್ಟೆ ಬಿಸಿ ಇದ್ರಿ ನೀವು, ಆದ್ರೂ ಕೂಡ ನಾನು ಬರ್ಲೇಬೇಕು ಆಫೀಸ್ಗೆ ಅಂತ ಕಂಡೀಷನ್ಸ್ ಹಾಕಿ ಕರ್ಸ್ಕೊಂಡು ಲೈವ್ ಕೂರಿಸ್ಕೊಂಡಿದೀನಿ. ಎಷ್ಟು ಬೈಕೊಂಡಿದಾರೋ ನಂಗಂತೂ ಗೊತ್ತಿಲ್ಲ. ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಮನೇಲಿ? ಬೆಳಿಗ್ಗೆ ಎದ್ದು ಟೆಂಪಲ್ ಕೂಡ ಹೋಗಿದೆ ಅಂತ ಹೇಳಿದ್ರಿ. ಬೆಳಿಗ್ಗೆ ನಾವು ಮನೇಲಿ ಕೂರಿಸಿದ್ವಿ ಗಣೇಶ. ಸೊ ಅದರಿಂದ ಸ್ವಲ್ಪ ನಾನು ಅಮ್ಮನೇ ಇದ್ವಿ ಮನೇಲಿ. ಸೊ ಅದೆಲ್ಲ ಇತ್ತು. ಆಮೇಲೆ ಪೂಜೆಗೆ ಹೋಗ್ಬೇಕಿತ್ತು, ಸ್ವಲ್ಪ ದೇವಸ್ಥಾನದಲ್ಲೇನೋ ದಾನ ಮಾಡ್ಬೇಕಿತ್ತು, ಅದು ಇದು ಕೆಲಸ ಆಯ್ತು. ಅಂಡ್ ಹೋಗಿ ಬಂದ್ವಿ. ಅಂಡ್ ಡೆಫಿನೆಟ್ಲಿ ನಾನು ಇಲ್ಲಿಗೆ ಬರ್ಬೇಕು ಅಂತಾನೆ ತುಂಬಾ ಬೇಗ ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀನಿ. and I am equally happy and honored to be on your show. Oh my God, thank you so much. And ಅಮ್ಮ UP ಅವರಾಗಿದ್ದರಿಂದ ಸೊ ಅಲ್ಲಿ ವಿಭಿನ್ನವಾಗಿ ಒಂದೊಂದು ಕಡೆ ಒಂದೊಂದು ಥರ ವಿಭಿನ್ನವಾಗಿ ಗಣೇಶ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಲ್ಲಿ ಹೇಗೆ ಮಾಡ್ತಾ ಇದ್ರಿ, ಇಲ್ಲಿ ಹೇಗೆ ಮಾಡ್ತಾ ಇದ್ದಾರೆ, ಡಿಫ್ರೆನ್ಸಸ್? ಇಲ್ಲ, ಮಮ್ಮಿ ನಮ್ಮ ಅಜ್ಜಿ ಮಾತ್ರ ಅಲ್ಲಿಂದ, ಬಟ್ ಎಲ್ಲರೂ ಸೆಟಲ್ ಡೌನ್ ಇಲ್ಲೇ. ಓಕೆ, ಮಮ್ಮಿನೂ ಬಾರ್ನ್ ಅಂಡ್ ಬಾಟಪ್ ಇಲ್ಲೇ, ನಾನು ಬಾರ್ನ್ ಅಂಡ್ ಬಾಟಪ್ ಇಲ್ಲೇ. ಡೆಫಿನೆಟ್ಲಿ ರೂಟ್ಸ್ ಅಲ್ಲಿಂದ, ಬಟ್ ಹಾರ್ಟ್ ನೇಟಿವಿಟಿ ಎಲ್ಲ ಇಲ್ಲಿಂದ ನಾವು ಫಾಲೋ ಮಾಡೋದು. ಬಟ್ ನಾರ್ತ್ ಅಲ್ಲೂ ಅಷ್ಟೇ, ಎಲ್ಲೂ ಅಷ್ಟೇ ಗಣೇಶ ಅಂದ್ರೆ ಯೂನಿವರ್ಸಲ್ ಅನ್ಸುತ್ತೆ. ಇಡೀ ವರ್ಲ್ಡ್ ವೈಡ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅವ್ರನ್ನ. ಸೊ ಇಟ್ಸ್ ದ ಸೇಮ್, ಆ ವೈಬ್ ಸೇಮ್. ಬಟ್ ನೇಟಿವಿಟಿ ನಾವು ಇಲ್ಲಿಂದ ಫಾಲೋ ಮಾಡೋದು. ಚಿಕ್ಕ ವಯಸ್ಸಿಂದನೂ ನಮ್ ಬೆಳೆದಿರೋದಿಲ್ಲ. ಸೊ ಇಲ್ಲಿ ಏನ್ ಸಂಪ್ರದಾಯ ಪದ್ಧತಿ ಇದೆ ಅದೇ ತರ. ಓಕೆ, ಇನ್ನ ಅಪ್ಪ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ, ಅಮ್ಮನೂ ಕೂಡ ಬಿಸಿ ಇರ್ತಾರೆ. ಹಬ್ಬ ಅಂತ ಬಂದಾಗ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ತೀರಾ. ಸೊ ಆ ಸಂಭ್ರಮದ ಕ್ಷಣಗಳನ್ನ ಮೆಲ್ಕ್ ಹಾಕೋದಾದ್ರೆ? ಅಂದ್ರೆ ಚಿಕ್ಕ ವಯಸ್ಸಿಂದಾನು ನಾವು ಕೂರ್ಸೋ ಅಭ್ಯಾಸ ಮನೇಲಿ. ಸೊ ಯಾವಾಗ್ಲೂ ಶೂಟಿಂಗ್ ಎಲ್ಲ ಇದ್ದಾಗ ಅಮ್ಮ ಒಂದ್ ಟೈಮಲ್ಲಿ ಮನೆಗೆ ಬರೋದು, ನಾನು ಒಂದ್ ಟೈಮಲ್ಲಿ ಮನೆಗೆ ಬರೋದು. ಒಂದೊಂದ್ಸರಿ ಅವ್ರನ್ನ ನೋಡೋದೇ ಕಷ್ಟ ಆಗ್ಬಿಡುತ್ತೆ. ನಾವಿಬ್ರು ಮುಖ ನೋಡೋದೇ ಕಷ್ಟ ನಮ್ಮ ಮನೇಲಿ. ಸೊ ಹಬ್ಬ ಅಂತ ಬಂದಾಗ ಡೆಫಿನೆಟ್ಲಿ ಆ ಸರ್ಕಲ್ ಮಾಡಿ ಆ ಡೇಟ್ನ ನಾವು ಕಂಪಲ್ಸರಿ ಇವತ್ತು ಮನೇಲಿ ಇರಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ಡೇಟ್ ನೋಟ್ ಮಾಡ್ಕೊಂಡು ಆ ಥರ ಮಾಡ್ತೀವಿ. ಓಕೆ, ಏನೆಲ್ಲ ಸಿಹಿ ಅಡಿಗೆಗಳು, ಹೋಳಿಗೆ ಆಗಿರ್ಬೋದು, ಗಣೇಶನಿಗೆ ಪ್ರಿಯವಾಗಿದ್ದು ಮೋದಕ, ಕರ್ಜಿಕಾಯಿ, ಚಕ್ಲಿ, ಇದೆಲ್ಲ ಕೂಡ, ಕಡುಬು, ಇದೆಲ್ಲ ಕೂಡ ಇವತ್ತಿನ ಸ್ಪೆಷಲ್. ಸೊ ನಿಮ್ಮ ಮನೇಲಿ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಇವತ್ತು? ಜಾಸ್ತಿ ಮಾಡೋಕ್ಕಾಗಿಲ್ಲ, ಬಿಕಾಸ್ ಬೆಳಗ್ಗೆಯಿಂದನೂ ಸ್ವಲ್ಪ ಓಡಾಡೋದಿತ್ತು. ಬಟ್ ಕಡುಬು, ಚಕ್ಲಿ ಇದೆಲ್ಲ ಕಂಪಲ್ಸರಿ. ಒಬ್ಬಟ್ಟು ನಾವು ಗಣೇಶ ಹಬ್ಬಕ್ಕೆ ಮಾಡಲ್ಲ. ಸೊ ಬರೀ ಮೋದಕ. ನಂಗೆ ನಿಮ್ಮ ಮನೆ ಅಲ್ಲ, ನೀವೇನ್ ಮಾಡಿದ್ರಿ? ಹೆಲ್ಪ್ ಮಾಡಿದೆ ಅಷ್ಟೇ. ಓಕೆ, ಅವರೆಲ್ಲ ಮಾಡೋದು. ಅಡ್ಗೆ ಎಲ್ಲ ಮಾಡಲ್ಲ ಶ್ರದ್ಧಾ ಅವರು? ಮಾಡ್ತೀನಿ, ಅಡ್ಗೆ ಮಾಡ್ತೀನಿ. ಬಟ್ ಇವತ್ತು ಮಾಡಕ್ಕಾಗಿಲ್ಲ, ಬಟ್ ಹೆಲ್ಪ್ ಮಾಡ್ತೀನಿ. ಯಾವ ಸ್ವೀಟ್ ಅನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಶ್ರಾವ್ಯ? ನಾನ್ ತುಂಬಾ ಸ್ವೀಟ್ಸ್ ಚೆನ್ನಾಗಿ ಮಾಡ್ತೀನಿ. ನನಗೆ ಪೇಡ ತುಂಬಾ ಚೆನ್ನಾಗಿ ಮಾಡ್ತೀನಿ. ಆಕ್ಚುಲಿ ನಂದೇ ಒಂದು ಫಾರ್ಮುಲಾ ಇದೆ ಪೇಡ ಮಾಡೋದು. 5 minutes ಪೇಡ ಅಂತ ಹೆಸರಿಟ್ಟಿದ್ದೀನಿ ಅದಕ್ಕೆ. ಅದೊಂದು ತುಂಬಾ ಚೆನ್ನಾಗಿ ಮಾಡ್ತೀನಿ. ಅಂಡ್ ಮೋದಕ ಮಾಡಕ್ ತುಂಬಾ ಇಷ್ಟ. ಆಮೇಲೆ ಕಡುಬು ಮಾಡಕ್ ಇಷ್ಟ. ಕಡುಬು ನನ್ನ ಫೇವ್ರೆಟ್ ಕೂಡ. ಸೊ ಓಕೆ, 5 minutes ಪೇಡ ರೆಸಿಪಿ ಹೇಳ್ಬಿಟ್ರೆ ಯಾರಿಗಾದ್ರೂ ಯೂಸ್ ಆಗುತ್ತೆ? ಏನಿಲ್ಲ, ಫಸ್ಟು ತುಪ್ಪ ಹಾಕೊಳ್ಳೋದು ಪ್ಯಾನ್ಗೆ. ಓಕೆ, ಪ್ಯಾನ್ಗೆ ತುಪ್ಪ ಹಾಕಿ ಹಾಲು ಹಾಕೊಳ್ಳೋದು. ಆಯ್ತಾ? ಹಾಲು ಹಾಕಿ ಒಂಚೂರು ಬಿಸಿ ಆಗ್ತಿದ್ದಂಗೆ ಹಾಲು ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡೋದು. ಆಮೇಲೆ ಶುಗರ್ ಹಾಕಿ ಮತ್ತೆ ಮಿಕ್ಸ್ ಮಾಡೋದು. ಫುಲ್ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆದ್ಮೇಲೆ ಅದು ತಣ್ಣಗೆ ಆಗ್ಬಿಡೋದು. ಆಮೇಲೆ ಪೇಡ ಇದು ಮಾಡೋದು. ಅದ್ರ ಮೇಲೆ ಒಂದು ಆಲ್ಮಂಡ್ ಇಡೋದು ಅಷ್ಟೇ. ಇಷ್ಟೇ 5 minutes ಪೇಡ. ನೋಡಿ, ಆಚೆ ಕಡೆ ಹೋಗಿ ಬೇಕರಿಲಿ ಹೋಗಿ ಹಬ್ಬಕ್ಕೆ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು 5 ನಿಮಿಷದಲ್ಲಿ ಮಾಡ್ತೀವಿ. ಇದು 5 ನಿಮಿಷದಲ್ಲಿ ಆಗುತ್ತೆ ಆಕ್ಚುಲಿ. ಸೂಪರ್. ಅಂಡ್ ದೆನ್ ಹಬ್ಬನ ಹೊರತುಪಡಿಸಿ ಈಗ ಚಿಕ್ಕಂದಿನಿಂದಾಗ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಬಿಕಾಸ್ ಆಗಲೇ ಅಪ್ಪ ಸ್ಟಾರ್ ಡೈರೆಕ್ಟರ್ ಆ್ಯಂಡ್ ಅಮ್ಮನೂ ಕೂಡ ಆರ್ಟಿಸ್ಟ್ ಆಗಿರ್ತಾ ಇದ್ರು. ಸೊ ನಿಮ್ಮ ಒಂದು ಜೀವನ ಶೈಲಿನೇ ವಿಭಿನ್ನವಾಗಿರುತ್ತೆ. ಸೊ ಹೇಗಿತ್ತು ಅವಾಗ, ಈಗ ಹೇಗಿದೆ?
ಚಿಕ್ಕ ವಯಸ್ಸಿಂದಾನು ತುಂಬ ಬ್ಯುಸಿ ಪ್ಯಾರೆಂಟ್ಸ್ ಮನೆಯಲ್ಲೇ ನಾನು ಬೆಳೆದಿರೋದು. ಅಮ್ಮ ಶೂಟಿಂಗ್ ಮುಗಿಸ್ಕೊಂಡು ಬರ್ತಿದ್ದಷ್ಟೇ ನೋಡ್ತಾ ಇದ್ದೆ ನಾನು ಸ್ಕೂಲಿಂದ. ಅವ್ರ ಜೊತೆ ಸೆಟ್ಟಿಗೆ ಹೋಗ್ತಿದ್ದು. ಸೊ ಅದರಿಂದನೇ ನಂಗೆ ತುಂಬ ಜನ ಚಿಕ್ಕ ವಯಸ್ಸಲ್ಲೇ ನನ್ನ ಸ್ಟಾರ್ಸ್ನ ನೋಡ್ಬಿಟ್ಟಿದ್ದೆ. ಅದೊಂದು ಅಪ್ಪ ಡೈರೆಕ್ಟ್ ಮಾಡ್ಬೇಕಾರೆ ಅವ್ರ ಜೊತೆ, ಅಮ್ಮ ಆ್ಯಕ್ಟ್ ಮಾಡ್ಬೇಕಾರೆ ಅವ್ರ ಜೊತೆ. ನಂಗೆ ಆ್ಯಕ್ಟ್ರೆಸಸ್ ಎಲ್ಲ ಚಾಕ್ಲೇಟ್ಸ್ ಗಿಫ್ಟ್ಸ್ ಎಲ್ಲ ತಂದು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ರು, ಮುದ್ದು ಮಾಡ್ತಾ ಇದ್ರು. ಸೊ ಇದೆಲ್ಲ ನೆನಪುಗಳು. ಬಟ್ ಅದಕ್ಕೆ ಯೂಸ್ ಟು ಆಗ್ಬಿಟ್ಟಿದೆ ನಾನು. ಬಟ್ ತುಂಬಾ ಅಳ್ತಾ ಇದೆ ಚಿಕ್ಕ ವಯಸ್ಸಲ್ಲಿ, ಟೈಮ್ ಸಿಗ್ತಾ ಇರ್ಲಿಲ್ಲ ಜಾಸ್ತಿ ಅಂತ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಪ್ರೊಫೆಷನ್ ಅವ್ರದ್ದು ಅಂಡ್ ಜನ ಅವ್ರನ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಇವತ್ತು. ಓಕೆ, ಇನ್ನು ಅಪ್ಪ ತುಂಬ ಇನ್ಸ್ಪಿರೇಷನ್ನ ಶ್ರಾವ್ಯಗೆ, ಅಮ್ಮ ತುಂಬ ಇನ್ಸ್ಪಿರೇಷನ್. ಬಿಕಾಸ್ ಅಪ್ಪಂದೇ ಒಂದು ರೀತಿಯಾಗಿ ಅಂದರೆ ಆ್ಯಕ್ಟಿಂಗು ಕೂಡ ಮಾಡ್ತಾರೆ, ಬಟ್ ಅಮ್ಮ ಸಂಪೂರ್ಣವಾಗಿ ಬಹುದೊಡ್ಡ ಕಲಾವಿದೆ, ಕಾಮಿಡಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಗುರ್ಸ್ಕೊಂಡಿರುವಂಥವ್ರು. ಸೊ ಯಾರು ತುಂಬ ಇನ್ಸ್ಪೈರ್ ನಿಮಗೆ? ನನಗಿಬ್ಬರು ಅವ್ರವ್ರ ರೀತಿಯಲ್ಲಿ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅವ್ರನ್ನ ನೋಡಿ ವಾವ್ ಅನ್ನೋ ಥರನೇ ನಾನು ಅಂದ್ಕೊಂಡಿರೋದು. ಅಪ್ಪನ ಡೈರೆಕ್ಷನ್ ಮೂವೀಸ್ ಆಗಿರ್ಬೋದು, ಅಮ್ಮನ ಟೈಮಿಂಗ್ ಆಗಿರ್ಬೋದು. ಇವತ್ತಿಗೂ ನಂಗೆ ಕಾಮಿಡಿಯಲ್ಲಿ ಟೈಮಿಂಗ್ ಮಾಡೋಕ್ಕೆ ಬರಲ್ಲ. ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಆ ಒಂದು ನ್ಯಾಕ್, ಓ ಮೈ ಗಾಡ್, ಲೆಜೆಂಡ್ಸ್ ಅವರು ನನ್ನ ಪ್ರಕಾರ. ತುಂಬ ಅವ್ರು ಇಂಡಿವಿಜುವಲಿ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಅಮ್ಮನೂ ಒಂದು ರೀತಿಯಲ್ಲಿ ಹೆಂಗೆ ಕೆಲಸ ಎಲ್ಲ ಮಾಡ್ಕೊಂಡು ಮನೆ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ತುಂಬ ಜನರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ ಇವಾಗ. ಬಟ್ ನಾನೊಬ್ಳು ಕಲಿಯೋಕ್ಕಾಗಿಲ್ಲ ಅವ್ರ ಹತ್ರ, ನಗು ಬಂದ್ಬಿಡುತ್ತೆ ನನಗೆ. ಮತ್ತೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಓಕೆ, ಅಪ್ಪನ ಫೇವ್ರೆಟ್ ಸಿನಿಮಾ ಯಾವುದು ಶ್ರಾವ್ಯಗೆ? ತುಂಬ ಫೇವ್ರೇಟ್ ಅಂತ ಅಂದರೆ? ತುಂಬ ಫೇವ್ರೇಟ್ ಅಂದರೆ AK-47. ಓಕೆ, ತುಂಬ ಇಷ್ಟವಾದ ಮೂವಿ. ಅದು ತುಂಬ ರೀಸೆಂಟಾಗಿ ನೋಡಿದ್ದು ನಾನು. ಅದ್ರಲ್ಲಿ ಕಡಲೋ ಸಾಂಗ್ ತುಂಬ ಇಷ್ಟ. ಆ್ಯಂಡ್ ಹುಚ್ಚ ಇಷ್ಟ, ಬಿಕಾಸ್ ನಂಗೆ ಸುದೀಪ್ ಸರ್ ತುಂಬ ಇಷ್ಟ. ಆಮೇಲೆ ಹುಬ್ಬಳ್ಳಿ ಟೈಮಲ್ಲಿ ನಾನು ಶೂಟಿಂಗ್ ಹೋಗಿದ್ದೆ ಅಪ್ಪನ ಜೊತೆ. ಅವಾಗ ಒಂದು ಫಸ್ಟ್ ಟೈಮ್ ನೋಡಿ, ಲೈಕ್ ಸ್ಟಾರ್ ಸ್ಟ್ರಕ್ ಆಗಿದ್ದ ಮೂಮೆಂಟ್ ಅದು, ಒಂದು ಸ್ಟಾರ್ನ ನೋಡಿ. ಓಕೆ, ಅವ್ರ ಹೈಟ್, ಓ ಮೈ ಗಾಡ್. ಸುದೀಪ್ ಫ್ಯಾನ್ ನೀವು? ಫ್ಯಾನ್. ಇನ್ನು ಅಮ್ಮನ ಜೊತೆ ಶೂಟಿಂಗ್ ಸೆಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಫುಲ್ ಶೂಟಿಂಗಲ್ಲಿ ಬ್ಯುಸಿ ಇರ್ತಾರೆ. ಸೊ ನೀವು ಅಲ್ಲಿ ಸೆಟ್ಟಲ್ಲಿ ಒಂದು ಮಗು ಹೋಗಿದೆ, ನೋಡ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದೆ ಅಂದಾಗ ಅಲ್ಲಿಂದನೇ ಏನೋ ಒಂದು ಕಲಿಯೋಕೆ ಆರಂಭ ಮಾಡಿರ್ತೀರ. ಹೌದೌದು. ಸೊ ಅಲ್ಲಿಂದ ಕಲಿಕೆಯ ಕ್ಷಣಗಳು, ಅಮ್ಮನ ಮಿಸ್ ಮಾಡ್ಕೊಳ್ತಿದ್ದಂತಹ ದಿನಗಳು, ಸೊ ಇವಾಗಿರುವಂತಹ ದಿನಗಳು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಆ್ಯಕ್ಟಿಂಗ್ ನೋಡ್ಬೇಕಾದ್ರೆ ಅದೇ ಫುಲ್ ಒಂಥರ ಸ್ಟಾರ್ಟ್ರಕ್, ಏನು ಮಾಡ್ತಿದ್ದಾರೆ, ಏನು ಮೇಕಪ್ ಹಾಕೋತಿದ್ದಾರೆ, ಅದೆಲ್ಲ ಇತ್ತು. ಆ್ಯಂಡ್ ಮನೆಗೆ ಬಂದಮೇಲೆ ಸೇಮ್ ಅದೇ ಥರ ಸ್ಯಾರಿ ಉಟ್ಕೊಳ್ಳೋದು, ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು, ಮಮ್ಮಿ ಜ್ಯುವೆಲ್ಸ್ ಹಾಕ್ಕೊಳ್ಳೋದು. ಬೈಯೋರು, ಬಟ್ ಅವ್ರು ಇಲ್ದೇ ಇರ್ಬೇಕಾದ್ರೆ ಹಿಂಗೆಲ್ಲ ಮಾಡೋದು, ಮಿರರ್ ಮುಂದೆ ಪರ್ಫಾರ್ಮ್ ಮಾಡೋದು, ಏನೋ ಮಾಡ್ತಾ ಇದ್ದೆ. ಸೊ ಇವಾಗ ಅದೆಲ್ಲ ಹೆಲ್ಪ್ ಆಗಿದೆ ಒಂಥರ. ಐ ಥಿಂಕ್ ಇಲ್ಲಿಗೆ ತನಕ ಬರೋಕ್ಕೆ ಅದನ್ನೇ ಕಾರಣ ಅಂತ ಅನ್ಸುತ್ತೆ ನನಗೆ. ಸೂಪರ್. ಅಮ್ಮನ ಫೇವ್ರೆಟ್ ಸಿನಿಮಾ ಅಂದರೆ ಯಾವುದು? ಆಮೇಲೆ ಧಾರಾವಾಹಿಗಳಲ್ಲಿ ಕೂಡ ತುಂಬಾ ಹೆಸರು ಮಾಡಿದ ಅಮ್ಮಂದು ನಂಗೆ ಸಿಂಹಾದ್ರಿಯ ಸಿಂಹ ತುಂಬಾ ಇಷ್ಟ. ಓಕೆ. ಆಮೇಲೆ ಸಿಂಹದ ಮರಿ ಇಷ್ಟ. ಅಪ್ಪನ ಡೈರೆಕ್ಷನ್ ಅಮ್ಮ ಆಕ್ಟ್ ಮಾಡಿರೋದು. ಅಪ್ಪನ ಡೈರೆಕ್ಷನ್ ಅಮ್ಮ ಆಕ್ಟ್ ಮಾಡಿರೋದು ಅಂದಾಗ ನೆನಪಾಯ್ತು. ಯಾಕೆ ಅಪ್ಪನ ಡೈರೆಕ್ಷನ್ ಅಲ್ಲಿ ಅಮ್ಮ ಮಗಳು ಇಬ್ರು ತೆರೆ ಮೇಲೆ ಕಾಣಿಸ್ಕೊಂಡಿಲ್ಲ? ಹಾಗೇನು ಅದೇ ಕತೆ ಸೂಟ್ ಆಗ್ಬೇಕು. ಸಿಂಹದ ಮರಿಯಲ್ಲಿ ಚೆನ್ನಾಗಿತ್ತು ಆ ಪಾತ್ರ, ಟೆನ್ನಿಸ್ ಕೃಷ್ಣ ಮತ್ತೆ ಮಮ್ಮಿದು ಕಾಂಬಿನೇಷನ್ ಹಾಗೆ ಬರ್ಬೇಕು ಆ ತರ ಕತೆ. ಅಥವಾ ಬಿಕಾಸ್ ದೇ ಬೋತ್ ಆರ್ ಪ್ರೊಫೆಷನಲ್ಸ್, ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಸೂಟ್ ಆದ್ರೆ ಡೆಫಿನೆಟ್ಲಿ ಎಸ್, ನಾನು ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಹಂಗಿದ್ರೆ ಅಮ್ಮನ ಜೊತೆ ಆಕ್ಟ್ ಮಾಡಕ್ಕೆ ಅಪ್ಪನ ಡೈರೆಕ್ಷನ್ ಅಲ್ಲಿ ಪ್ಲಾನಿಂಗ್ ಇದೆ, ಡೆಫಿನೆಟ್ಲಿ ಆಸೆ ಇದೆ. ಓಕೆ, ಯಾವಾಗ ಬರುತ್ತೆ ನಾವು ಕಾಯ್ಬೇಕು. ಓಕೆ, ಅದನ್ನ ಹೊರತುಪಡಿಸಿ ಇವಾಗ ಒಂದು ಏನಪ್ಪಾ ಅಂತ ಅಂದ್ರೆ ಸಿನಿಮಾ ಮಾಡ್ತಾ ಇದ್ದಾರೆ, ಸಿಂಗಲ್ ಆಗಿದ್ದಾರೆ ಅಂತ ಅಂದ ತಕ್ಷಣ ನಮ್ಮೆಲ್ರಿಗೂ ಹಬ್ಬ ಅಂತ ಬಂದ ತಕ್ಷಣ ಕಪಲ್ಸ್ನ ಕರೆಸ್ತೀವಿ. ಓಕೆನಾ? ಯಾವಾಗ ಮದುವೆ? ಗಾಡ್ ಗೊತ್ತಿಲ್ಲ. ಏನಾದರೂ ಪ್ಲಾನಿಂಗ್ಸ್, ಐಡಿಯಾಸ್, ಅಥವಾ ಇನ್ನೂ ಏನಾದರೂ ಅಚೀವ್ ಮಾಡಬೇಕು, ತನ್ನ ಗುರಿ ಇದಿದೆ ಅದನ್ನ ಮುಟ್ಬಿಟ್ಟು ಆಮೇಲೆ? ನಂಗೆ ಗುರಿ ಅಂತ ಆ ಥರ ಎಲ್ಲ ಏನಿಲ್ಲ. ಬಟ್ ಐ ಜಸ್ಟ್ ಬಿಲೀವ್ ಇನ್ ಡೂಯಿಂಗ್ ಮೈ ವರ್ಕ್. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋದ್ರಲ್ಲಿ ತುಂಬ ಬಿಲೀವ್ ಮಾಡ್ತೀನಿ. ನಾನು ಯಾವುದು ಪ್ಲಾನ್ ಮಾಡಲ್ಲ. ಇವಾಗ ನಾಳೆನೂ ಆದ್ರೂ ಆಯ್ತು. ಹಂಗಿದ್ರೆ ಪಕ್ಕ ನಮಗೆ ನ್ಯೂಸ್ ಚಾನೆಲ್ಗೆಲ್ಲ ಬ್ರೇಕಿಂಗ್ ನ್ಯೂಸ್ ಡೆಫಿನೆಟ್ಲಿ ಬಟ್ ನಾನು ಪ್ಲಾನ್ ಮಾಡಲ್ಲ, ಯಾವುದು ಪ್ಲಾನ್ ಮಾಡಿಲ್ಲ. ಬಟ್ ಮದುವೆ ಕರಿಬೇಕು, 100% ಕರಿತೀನಿ. ಓಕೆ, ಡೆಫಿನೆಟ್ಲಿ ಕರಿತೀನಿ. ಆ್ಯಂಡ್ ದೆನ್ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಮೊದಲನೇ ಸಿನಿಮಾ ರೋಸ್ ಸಿನಿಮಾ, ಸಾಕಷ್ಟು ಸಾಂಗ್ ಅಂತೂ, ಪ್ರೀತಿಯ ರಾಯಭಾರಿ ರೋಸ್ ಸಾಂಗ್ ಅಂತೂ ಸಾಕಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವಾಗ ಒಂದು ಟ್ರೆಂಡಿಂಗ್ನೇ ಸೆಟ್ ಮಾಡಿಬಿಟ್ಟಿತ್ತು. ಅಜಯ್ ರಾವ್ ಮತ್ತು ನಿಮ್ಮ ಕಾಂಬಿನೇಷನ್ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇತ್ತು ತೆರೆ ಮೇಲೆ. ಅದಾದ ನಂತರ ಆಮೇಲೆ ಎಲ್ಲೂ ಕೂಡ ಒಂದು ಬ್ರೇಕ್ ತೊಗೊಂಡು ತುಂಬ ಅದ್ಧೂರಿಯಾಗಿ ಬರಲಿಲ್ವೇನೋ ಎಲ್ಲೋ ಒಂದು ಕಡೆ ಶ್ರಾವ್ಯ ಅವರು ಅಂತ ಹೇಳ್ಬಿಟ್ಟು. ಟ್ರೂ, ಯಾಕಂದರೆ ಮೇ ಬಿ ನಾನು ರೋಸ್ ವಾಸ್ ನಾಟ್ ಪ್ಲ್ಯಾಂಡ್.
ಅದು ಹಂಗೆ ಬಂದಿದ್ದು. ನಾನು ಯಾವ್ದು Okay. ಪ್ಲಾನ್ ಮಾಡಿಲ್ಲ, ಅದಕ್ಕೆ ನಾನು ಹೇಳಿದ್ದು ನಾನು ಯಾವ್ದು ಪ್ಲಾನ್ ಮಾಡ ನಾನು ಪ್ಲಾನು ಮಾಡಿರಲಿಲ್ಲ. ಮೇ ಬಿ ಐ ಥಿಂಕ್ ರೋಸ್ ಏನಾದ್ರು ಮಾಡ್ತಿರ್ಲಿಲ್ಲ ಅಂದ್ರೆ ಇನ್ನೂ ಒಂದು 5 ವರ್ಷ ಆದ್ಮೇಲೆ ಟ್ರೈ ಮಾಡ್ತಿದ್ದೇನೆ ಹೀರೋಯಿನ್ ಆಗ್ಬೇಕು ಅಂತ. ಬಟ್ ಡೆಫಿನೆಟ್ಲಿ ರೋಸ್ ನಾನು ಹೀರೋಯಿನ್ ಆಗ್ಬೇಕು ಅಂತ ಬರ್ಲಿಲ್ಲ. ಇಟ್ ಜಸ್ಟ್ ಹ್ಯಾಪೆಂಡ್. ಸುಮ್ಮನೆ ಹಿಂಗೆ ಆಡಿಷನ್ ಕೊಡ್ತೀಯಾ ಅಂತಂದ್ರು, ಲೈಕ್ ಓಕೆ ಅದನ್ನು ಇಷ್ಟೊಂದು ಒಳ್ಳೆ ಕತೆ, ನೋ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಆ ಕತೆಗೆ, ಆ ಒಂದು ಪಾತ್ರಕ್ಕೆ. ಯಾ ಬಟ್ ನಾನು ಸೆಲೆಕ್ಟ್ ಆಗಲ್ಲ ಅಂತಾನೆ ಆಡಿಷನ್ಗೆ ಹೋಗಿದ್ದು, ಬಟ್ ನಾನು ಸೆಲೆಕ್ಟ್ ಆಗ್ಬಿಟ್ಟೆ. ಸೊ ಇಟ್ ಜಸ್ಟ್ ಹ್ಯಾಪನ್. ಸೊ ಅದಾದ್ಮೇಲೆ ಐ ಡಿಂಟ್ ನೋ, ಐ ಲೆಟ್ ಇಟ್ ಹ್ಯಾಪನ್ ಅಂತ. ನಾನು ವಾಪಸ್ ಬರೋಕ್ಕೆ ಶುರು ಆಯಿತು, ಸೆಲೆಬ್ರೇಷನ್ ಆಯಿತು, ಹಿಟ್ ಆಯಿತು ಮೂವಿ, ಫ್ಯಾನ್ಸ್ ಬರೋಕ್ಕೆ ಶುರು ಆದರು. ಲೈಕ್ ಇಟ್ ವಾಸ್ ಅ ಬ್ಲೆಸ್ಸಿಂಗ್. ಅದಾದ್ಮೇಲೆ ನಾನು ಹಿಟ್ ಟು ಫ್ಲಾಪ್ ಅನ್ನೋದು ನನ್ನ ತಲೆಯಲ್ಲೇ ಇಲ್ಲ, ಬಿಕಾಸ್ ಇಟ್ ವಾಸ್ ನೆವರ್ ಪ್ಲ್ಯಾಂಡ್. ರೋಸ್ ಜಸ್ಟ್ ಕೇಮ್ ಟು ಮೀ, ಆ ಆಡಿಯನ್ಸ್ ಜಸ್ಟ್ ಕೇಮ್ ಟು ಮೀ, ಆ ಹಿಟ್, ಆ ಸಾಂಗ್ಸ್ ಎಲ್ಲ ಜಸ್ಟ್ ಗ್ರೇಟ್ಫುಲ್ ಅಷ್ಟೇ. ಬಟ್ ಅದಾದ್ಮೇಲೆ ಏನು ಪ್ಲಾನ್ ಇಲ್ಲ. ಹಾಗೇನು ಹುಚ್ಚಾಟು ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮೂವಿ ಅಂದರೆ, ತುಂಬ ಬೇಜಾರಾಗಿದ್ದಂದ್ರೆ ನಂಗೆ ಹುಚ್ಚಾಟು ವರ್ಕ್ ಆಗದೆ ಇದ್ದಾಗ, ಬಿಕಾಸ್ ಸಾಂಗ್ ತುಂಬ ಹಿಟ್ ಆಗಿತ್ತು, ತುಂಬ ಪ್ರೀತಿಸೋ ಹುಡುಗಿಯರು. ಮತ್ತೆ ನಾನು ಅವಾಗ ಅನ್ಕೊಂಡೆ ದಟ್ ಯಾ ಹುಚ್ಚಾಟು ಡೆಫಿನೆಟ್ಲಿ ಇನ್ನೊಂದು ಮಾರ್ಕ್ ಆಗುತ್ತೆ ಅಂತ. ಬಟ್ ಇಟ್ ಡೆಂಟ್ ವರ್ಕ್, ಇಟ್ಸ್ ಓಕೆ. ಆಮೇಲೆ ಅವಾಗ ಅದರಿಂದ ಕಲ್ತಿದ್ದು ಜಾಸ್ತಿ ಇತ್ತು. ಇಮಿಡಿಯೇಟ್ಲಿ ಕೋವಿಡ್ ಆಯಿತು. ಸೊ 2-3 years ಬ್ರೇಕ್ ಆಯಿತು. ನನ್ನ ಎಜುಕೇಷನ್ ಕೂಡ ಫಿನಿಶ್ ಮಾಡೋದಿತ್ತು. ಸೊ ಇದೆಲ್ಲ ಆದಮೇಲೆ ಮತ್ತೆ ಶುರು ಆಯಿತು. 2023 ಮತ್ತೆ ಪ್ರೊಸೀಜರ್ ಶುರು ಆಯಿತು. ಅಗೇನ್ ಹಿಟ್ ಟು ಫ್ಲಾಪ್ ಅನ್ನೋದು ಮೈಂಡಲ್ಲಿ ಇಟ್ಕೊಂಡ್ರೆ ಇಟ್ ವಿಲ್ ಎಫೆಕ್ಟ್ ಮೀ ಅಂತ ಗೊತ್ತಾಯಿತು. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಅಗೇನ್ ಇಫ್ ಇಟ್ ಹ್ಯಾಸ್ ಟು ಹ್ಯಾಪನ್ ಇಟ್ ವಿಲ್ ಹ್ಯಾಪನ್ ಅಂತ ಬಿಟ್ಬಿಟ್ಟಿದ್ದೀನಿ. ಓಕೆ. ಈಗ ಅಪ್ಪ ಸ್ಟಾರ್ ಡೈರೆಕ್ಟರ್, ಸೊ ಅವರ ಮಗಳಾಗಿ ನಿಮಗೆ ಒಂದು ಬ್ರೇಕ್ ಕೊಡ್ಬೋದಿತ್ತಾ? ಅಂದರೆ ಅವ್ರದ್ದೇ ಒಂದು ಡೈರೆಕ್ಷನಲ್ಲಿ ಸಿನಿಮಾ ಕತೆ ಬರಬೇಕು, ಹೌದು, ಬಟ್ ಅವ್ರಿಗೂ ಒಂದು ತಲೆಯಲ್ಲಿರುತ್ತೆ. ಸೊ ನಿಮಗೂ ಒಂದು, ನಿಮ್ಗಿಲ್ಲ ಅಂತ ಹೇಳಿದ್ರಿ, ನಾನು ಪ್ಲ್ಯಾನ್ ಮಾಡಲ್ಲ ಅಂತ ಹೇಳಿದ್ರೆ, ಆದರೂ ಕೂಡ ಒಂದು ಆಸೆ ಅನ್ನೋದಿರುತ್ತೆ, ಒಂದು ಗುರಿ ಅನ್ನೋದಿರುತ್ತೆ. ಸೊ ಆ ಕಡೆ ಹೇಳೋದಾದರೆ, ಅಂದರೆ ನಾನು ಕೂಡ ಈ ಥರ ಒಂದು ಸಿನಿಮಾನ ಮಾಡಬೇಕು, ಇಷ್ಟು ರೀಚ್ ಆಗಬೇಕು ಜನಗಳಿಗೆ, ಈ ಥರ ಒಬ್ಬ ದೊಡ್ಡ ಕಲಾವಿದೆ ಥರ ಗುರುತಿಸ್ಕೊಬೇಕು ಅಂತ. ಯಾ ಡೆಫಿನೆಟ್ಲಿ ಅದಿದೆ. ರೆಕಗ್ನೈಸ್, ನನ್ನ ಕೆಲಸ ರೆಕಗ್ನೈಸ್, ಬಟ್ ಆ ನಂಬಿಕೆನೂ ಇದೆ ಒಂದಲ್ಲ ಒಂದಿನ. ಯಾಕಂದರೆ ಪರ್ಫಾರ್ಮೆನ್ಸ್ ಇವತ್ತರೆಗೂ ಜನ ಗುರುತಿಸದೇ ಇರೋಕ್ಕೆ ಹೋಗಿಲ್ಲ. ಅಂದರೆ ಅದು ಗುರುತಿಸಿದ್ದಾರೆ, ಅದಕ್ಕೆ ಅದರದ್ದೇ ಆದ ಸ್ಟೇಜ್ ಸಿಕ್ಕಿದೆ, ಅದರದ್ದೇ ಆದ ರೆಕಗ್ನಿಷನ್ ಸಿಕ್ಕಿದೆ. ಸೊ ಅದಕ್ಕೆ ಯಾವತ್ತೂ ಮೋಸ ಆಗಲ್ಲ ಅನ್ನೋ ನನ್ನ ನಂಬಿಕೆ. ಬಿಕಾಸ್ ಕ್ರಿಯೇಟಿವಿಟಿ, ಪರ್ಫಾರ್ಮೆನ್ಸ್ ಯಾವತ್ತೂ ಹೋಗಲ್ಲ, ಸುಮ್ಮನೆ ವ್ಯರ್ಥ ಹೋಗಲ್ಲ, ಹಾರ್ಡ್ ವರ್ಕ್ ಅನ್ನೋದು ನಂದು. ಸೊ ಬಟ್ ಡೆಫಿನೆಟ್ಲಿ ಆ ಬ್ರೇಕ್ ಕೊಡುವಂಥ ವಿಷಯ ಬಂದಾಗ ನಾನು ಆ ಕಾನ್ಸೆಪ್ಟಲ್ಲೇ ಬಿಲೀವ್ ಮಾಡಲ್ಲ. ಅಪ್ಪನೇ ಬ್ರೇಕ್ ಕೊಡಬೇಕು, ಅಮ್ಮಯಿಂದ ಇನ್ಫ್ಲೂಯೆನ್ಸ್ ಆಗಬೇಕು. ರೋಸ್ ಜಸ್ಟ್ ಹ್ಯಾಪನ್. ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ, ನಾವು ಯಾರೂ ಪ್ಲಾನ್ ಮಾಡಿರಲಿಲ್ಲ, ಇನ್ನು ಯೋಚನೆ ಕೂಡ ಮಾಡಿರಲಿಲ್ಲ ಅವಳನ್ನ ಹೀರೋಯಿನ್ ಮಾಡಬೇಕಾ, ನಾನು ಹೀರೋಯಿನ್ ಆಗಬೇಕಂತ ಥಾಟ್ ಕೂಡ ಬರ್ದೇ ಇರೋಷ್ಟರಲ್ಲಿ ರೋಸ್ ಬಂದಿದ್ದು. ಸೊ ಅದು ದೇರ್ ಇಸ್ ಅ ಪವರ್ ದಟ್ ಈಸ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ಸೊ ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು. ಆದರೆ ಆದಾಗ ಆಗತ್ತೆ ಅನ್ನೋ ಥರ. ಬಟ್ ಆಸೆ ಅಂತ ಇದೆ. ಓಕೆ, ಈ ಥರ ತುಂಬ ಚೆನ್ನಾಗಿ, ಆ್ಯಂಡ್ ನಂಬಿಕೆ ಕೂಡ ಇದೆ ಆಗುತ್ತೆ ಅಂತ. ಸೂಪರ್. ಆ ನಂಬಿಕೆ ಹಾಗೇ ಇರಲಿ. ಶ್ರಾವ್ಯ ಅವ್ರು ನಮ್ಮ ಜೊತೆಗಿದ್ದಾರೆ. ಅವರು ಶ್ರಾವ್ಯ ಹೆಸರು ಚೇಂಜ್ ಮಾಡ್ಕೊಂಡಿರೋದು ನಮಗೆಲ್ಲ ಗೊತ್ತಿದೆ, ಸಾತ್ವಿಕ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ರೀಸನ್ ಮಾತ್ರ ಯಾರಿಗೂ ಗೊತ್ತಿಲ್ಲ. ಸೊ ಅವ್ರನ್ನೇ ಕೇಳ್ತಾ ಹೋಗೋಣ. ಎಸ್, ಏನಕ್ಕಾಗಿ? ಅದು ಕೂಡ ಬ್ಯೂಟಿಫುಲ್ ಆಗಿದೆ. ಎಲ್ಲಾದ್ರಲ್ಲೂ ಶ್ರಾವ್ಯ ಅಂತಾನೆ ಇರೋದು, ಬಟ್ ಸ್ಕ್ರೀನ್ ನೇಮ್ ಮಾತ್ರ ನ್ಯೂಮರಾಲಜಿಗೋಸ್ಕರ ಸಾತ್ವಿಕ ಅಂತ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಓಕೆ, ಬೇರೆ ಏನು ಸಸ್ಪೆನ್ಸ್ ಲಕ್? ಈಗ ಕೆಲವು ಹೀರೋಯಿನ್ಸ್ ಅಂದರೆ ರಮ್ಯಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಅಂದರೆ ಲಕ್ ಚೇಂಜ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೆಸರನ್ನ ಚೇಂಜ್ ಮಾಡ್ಕೋತಾರೆ. ಸೊ ಆ ಥರ ಏನು? ಸೇಮ್ ನ್ಯೂಮರಾಲಜಿನೇ, ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ ಆಗಿದೆ ನನಗೆ. ಓಕೆ, ಯಾವ ರೀತಿ? ಎಲ್ಲ ರೀತಿ. ಓಕೆ, ಮೇನ್ ಏನು ಬೇಕಾಗಿರೋದು, ಲೈಕ್ ನೆಮ್ಮದಿ, ಪೀಸ್ ಆಫ್ ಮೈಂಡ್, ಆ್ಯಂಡ್ ನಾವೇನು ಮಾಡ್ತಿದ್ದೀವಿ ಅದ್ರ ಕಡೆ ಡೆಡಿಕೇಶನ್, ಫೋಕಸ್, ಅದೆಲ್ಲ ತುಂಬ ಜಾಸ್ತಿ ಆಗಿದೆ. ಓಕೆ, ಇನ್ನು ರೋಸ್ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಹೇಳಿದ್ರಿ ಒಂದು ದಿನ ಬರುತ್ತೆ, ನನಗೆ ಆ ನಂಬಿಕೆ ಇದೆ, ದೊಡ್ಡ ಕಲಾವಿದೆ ಆಸೆನೂ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ದಿನಗಳ ಹತ್ರ ಬರಲಿ ಅಂತ ಈ ಹಬ್ಬದ ದಿನ ಆಶಿಸ್ತಾ, ಈಗ ಹಬ್ಬ ಅಂತ ಅಂದ ತಕ್ಷಣ ನಾವೆಲ್ಲರೂ ಕೂಡ ಈಗ ಸೆಲ್ವಾರ್ ಆಗಿರ್ಬೋದು ಆ್ಯಂಡ್ ಸ್ಯಾರಿ ಆಗಿರ್ಬೋದು ತುಂಬ ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ತೀವಿ. ನಿಮ್ಮನ್ನ ರೋಸಲ್ಲಿ ಸ್ವಲ್ಪ ಟ್ರೆಡಿಷ್ನಲ್ ಆಗೋ ತೋರಿಸಿದ್ದಾರೆ, ಮತ್ತು ಮಾಡ್ರನ್ ಲುಕ್ಕಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಈಗ ಮೊನ್ನೆ ರಿಲೀಸ್ ಆದಂತಹ, ಅಂದರೆ ಶೂಟ್ ಆದಂತಹ ಸಾಂಗಲ್ಲಿ ಮಾಡ್ರನ್ ಲುಕ್ಕಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಶ್ರಾವ್ಯಗೆ, ಸಾತ್ವಿಕಾಗೆ ಯಾವ ಲುಕ್ ಇಷ್ಟ ಅಂತ? ನನಗೆ ಎನಿಥಿಂಗ್ ಇಷ್ಟ, ಬಟ್ ನಾನಾಗಿರೋ ಥರ ಇರಬೇಕು. ತುಂಬ ಮೇಕಪ್, ತುಂಬ ಆಡಂಬರ, ತುಂಬ ಜ್ಯುವೆಲ್ಸ್, ತುಂಬ ಗ್ರ್ಯಾಂಡಾಗಿ ಎಲ್ಲ ಅದೇ ಹೈಲೈಟ್ ಆಗೋ ಥರ ನಂಗೆ ತುಂಬ ಹೆವಿ ಅನಿಸ್ಬಿಡುತ್ತೆ. ಬಟ್ ಕೆಲವೊಂದು ಸರ್ತಿ ಅದಕ್ಕೆ ಬೇಕು ಅಂದಾಗ ಮಾತ್ರ, ಯೂಶಲಿ ಶೂಟಿಂಗ್ ಇರಬೇಕಾದ್ರೆ ನಾನು ತುಂಬ ರೆಡಿ ಆಗೋದು. ಯೂಶಲಿ ನೀವು ನನ್ನ ಮನೇಲಿ ನೋಡಿದ್ರೆ ತುಂಬ ಕ್ಯಾಶುವಲ್ ಆಗಿರ್ತೀನಿ ನಾನು. ಡೆಫಿನೆಟ್ಲಿ ಎಷ್ಟು ರೆಡಿ ಆಗಿರ್ಬೇಕು ಅಷ್ಟು ರೆಡಿ ಆಗಿರ್ತೀನಿ, ಬಟ್ ಆದಷ್ಟು ನಾನು ಜ್ಯುವೆಲ್ಸ್ ಇಲ್ಲದೆ, ತುಂಬ ಮೇಕಪ್ ಇಲ್ಲದೆ. ಓಕೆ, ಇವಾಗ ನೀವು ಹೇಗೆ ನೋಡ್ತಿದ್ದೀರಾ ನನ್ನ, ಲೈಕ್ ದ್ಯಾಟ್, ಆ ಥರ ಕೂಡ ತುಂಬ ಸಿಂಪಲ್ ಆಗಿ. ನನಗೆ ತುಂಬ ಸಟಲ್ ಆಗಿರೋಕ್ಕೆ ಇಷ್ಟ.
ಓಕೆ, ಈಗ ಒಂದು ಸಿನಿಮಾ ಅಂತ ಬಂದಾಗ ಈಗಿನ ಹುಡುಗಿರೆಲ್ಲರೂ ಹೀರೋಯಿನ್ಸ್ ಎಲ್ಲರೂ ಕೂಡ ಏನಂತ ಆಸೆ ಇರುತ್ತೆ ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ? ಅಂದರೆ ಗ್ಲಾಮರಸ್ ಪಾತ್ರ ಇಷ್ಟನಾ ಅಥವಾ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಇಷ್ಟನಾ? ಯಾವ ರೀತಿ ಇಷ್ಟಪಡ್ತೀರಾ? ಆ ಪಾತ್ರ ಇನ್ನೂ ಸಿಕ್ಕಿಲ್ಲ ಅಂತ ಅಂದರೆ ಅದು ಯಾವುದು? ನನಗೆ ಆ್ಯಕ್ಚುಲಿ ಗರ್ಲ್ ನೆಕ್ಸ್ಟ್ ಡೋರ್ ಇಂಡಿಯನ್ ಔಟ್ಫಿಟ್ಸಲ್ಲಿ ತುಂಬ ಆ ಥರನೇ ಕಾಣಿಸ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಗ್ಲಾಮರಸ್ ಎಸ್ ಡೆಫಿನೆಟ್ಲಿ, ಬಟ್ ಇಂಡಿಯನ್ ಇಸ್ ಆಲ್ಸೋ ಗ್ಲಾಮರಸ್ ನನ್ನ ಪ್ರಕಾರ. ಸೊ ಸಾರಿಯಲ್ಲೂ ಗಾರ್ಜಿಯಸ್ ಆಗಿ ಕಾಣಿಸ್ಬೋದು, ಚೂಡಿದಾರಲ್ಲೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು. ಸೊ ಆ ಥರ ಪಾತ್ರಗಳು ಮಾಡೋಕ್ಕೆ ತುಂಬ ಇಷ್ಟ, ಆ್ಯಂಡ್ ಅದನ್ನೇ ಮಾಡ್ತಿರೋದು ಕೂಡ. ಗ್ಲಾಮರ್ ಟಚ್ ಡೆಫಿನೆಟ್ಲಿ ಅದಕ್ಕೆ ಆ್ಯಡ್ ಆಗಿರೋವಂಥದ್ದು. ಬಟ್ ತುಂಬ ಎಕ್ಸ್ಟ್ರೀಮ್ಸಲ್ಲಿ ನನಗೆ ಹ್ಯಾವ್ ನೋ, ಅಂದರೆ ಅದರಿಂದ ಬರುತ್ತೆ, ಅದರಿಂದ ಹೈಲೈಟ್ ಆಗುತ್ತೆ ಒಂದು ಪಾತ್ರ ಅನ್ನೋದು ಐ ಡೋಂಟ್ ಥಿಂಕ್. ಬಟ್ ಆ ಪಾತ್ರಕ್ಕೆ ಬೇಕು ಅಂದಾಗ, ಅಂದರೆ ಒಂದು ಸಿಚುವೇಶನ್ ಆ ಥರ ಇದ್ದಾಗ ದಟ್ ಈಸ್ ನಾಟ್ ರಾಂಗ್ ಅಂತ ನನಗನ್ಸುತ್ತೆ. ಬಟ್ ನನಗೆ ಪಾತ್ರಗಳು ಯಾವ ಥರ ಮಾಡೋಕ್ಕೆ ಇಷ್ಟ, ನನಗೆ ಡಿ-ಗ್ಲಾಮ್ ರೋಲ್ಸ್ ಟ್ರೈ ಮಾಡೋಕ್ಕೆ ಇಷ್ಟ. ಓಕೆ, ಸೊ ಅದನ್ನು ಟ್ರೈ ಬರಬೇಕು ಆ ಥರ ಕಥೆಗಳಂತ ಕಾಯ್ತಾ ಇದ್ದೀನಿ. ಓಕೆ, ಇನ್ನು ಹೊರಗಡೆ ಒಂದಷ್ಟು ಮಾತುಗಳು ಕೇಳಿ ಬರುತ್ತೆ. ಈಗ ಸೆಲೆಬ್ರಿಟೀಸ್ ಮಕ್ಕಳು ಅಂತ ಬಂದಾಗ ಅವ್ರಿಗೆಲ್ಲ ಏನು ಆರಾಮಾಗಿ ಚಾನ್ಸ್ ಸಿಗುತ್ತೆ, ಇನ್ಫ್ಲೂಯೆನ್ಸ್ ಇರುತ್ತೆ, ಆರಾಮಾಗಿ ಅವಕಾಶಗಳು ಸಿಗುತ್ತೆ, ಈ ರೀತಿಯಾಗಿ ಮಾತುಗಳು ಆಚೆ ಕಡೆ ಕೇಳಿ ಬರುತ್ತೆ. ಸೊ ನೀವು ಇದನ್ನೆಲ್ಲ ಫೇಸ್ ಮಾಡಿದ್ದೀರಾ ಹಿಂದಿನ ದಿನಗಳಲ್ಲಿ? ಕಮೆಂಟ್ಸ್ ಬರ್ತಾನೆ ಇರುತ್ತೆ, ಯೂಶಲಿ ಬರ್ತಾನೆ ಇರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಜಸ್ಟ್ ನಾನ್ ಸೆನ್ಸ್. ಐ ಫೀಲ್ ಇಲ್ಲ, ಅದು ನಿಜ ಅಲ್ಲ. ಇಲ್ಲ ಹಂಗಂದ್ರೆ ಇವತ್ತು ಎಷ್ಟು ಜನ ತುಂಬ ಹೆಸರು ಮಾಡಿದ್ದಾರೆ, ಎಲ್ಲರೂ ತುಂಬ ಯಾರ್ಯಾರು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಆಚೆ ಕಡೆ ಇದ್ದಾರೆ ಎಲ್ಲ. ಬಟ್ ಆ ಜನರಿಗೇನು ಹೇಳಬೇಕು, ದೇ ಡೋಂಟ್ ನೋ ನಾವೇನು ಗೋ ಥ್ರೂ ಮಾಡ್ತಿದ್ದೀವಿ, ನಾವು ವಾಟ್ ವಿ ಆರ್ ಡೂಯಿಂಗ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ಓಕೆ, ಅವ್ರ ಜಜ್ಮೆಂಟ್ ಅವ್ರಿಗಿರಲಿ, ಬಟ್ ಇಟ್ಸ್ ನಾಟ್ ಟ್ರೂ. ಓಕೆ, ಇನ್ನು ನೆಕ್ಸ್ಟ್ ನಿಮ್ಮ ಸಿನಿಮಾ ಬರ್ತಾ ಇದೆ, ಸಾಂಗ್ ಶೂಟ್ ಆಗಿರುವಂಥದ್ದು. ಸೊ ಆ ಸಿನಿಮಾದ ಬಗ್ಗೆ ಒಂದೆರಡು ಮಾತುಗಳು, ಯಾವ ರೀತಿ ಮೂಡ್ ಬರ್ತಾ ಇದೆ, ನಿಮ್ಮ ಪಾತ್ರ ಏನು ಅದರಲ್ಲಿ, ಸೊ ಕೋ ಆರ್ಟಿಸ್ಟ್ ಬಗ್ಗೆ ಅವರು ಕೂಡ ಸಿಕ್ಕಾಪಟ್ಟೆ ಸಪೋರ್ಟಿಂಗ್ ಆಗಿದ್ದಾರೆ ನಿಮಗೆ. ಸೊ ಅದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಡೈರೆಕ್ಷನ್. ಸೊ ಮೋಡ ಕವಿದ ವಾತಾವರಣ ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಡ್ರೀಮ್ ಲಿಸ್ಟ್ ಇತ್ತು ನನಗೆ. ಅವ್ರು ಡೈರೆಕ್ಟರ್ ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್ ಅವರು, ರಾಮ್ ಕಾಮ್ ಅಂತ ಬಂದರೆ. ಸೊ ಡೆಫಿನೆಟ್ಲಿ ಆ ಒಂದು ವಿಶ್ ಟಿಕ್ ಮಾರ್ಕ್ ಆಗಿದೆ. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತು ಅವ್ರ ಕ್ಯಾರೆಕ್ಟರ್ಸ್ನ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ. ಸೊ ಡೆಫಿನೆಟ್ಲಿ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಸಾಂಗ್ ಬೇರೆ ಲೆವೆಲಲ್ಲಿ ಇದೆ, ಆ್ಯಕ್ಚುಲಿ ನೋಡಿದಾಗ ಗೊತ್ತಾಗುತ್ತೆ. ನಾನು ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಆಡಿಯೋ ಲಾಂಚ್ ಆಗುತ್ತೆ ಅಂತ. ಆ್ಯಂಡ್ ಪಾತ್ರ ಬಂದು ಚಿಕ್ಕ ವಯಸ್ಸಿನ ಸ್ಕೂಲಿಂದ ಕೆಲಸ ಆ ಥರವರೆಗೂ ತೋರಿಸಿದೆ, ಆ ಟ್ರಾನ್ಸ್ಫಾರ್ಮೇಶನ್ ತೋರಿಸಿದ್ದಾರೆ. ಓಕೆ, ಸೊ ಇಷ್ಟು ಹೇಳ್ಬೋದು ನನ್ನ ಪಾತ್ರದ ಬಗ್ಗೆ. ಜಾಸ್ತಿ ಏನೋ ರಿವೀಲ್ ಮಾಡೋಂಗಿಲ್ಲ. ಅಂದ್ರೆ ಈ ಸಿನಿಮಾದ ಮುಖಾಂತರ ಈಗ ರೋಸಲ್ಲಿ ಒಂದು ಲವ್ ಸ್ಟೋರಿ ಮೆಸೇಜ್ ಕೊಟ್ರಿ, ಅದಾದ ನಂತರ ಒಂದೊಂದು ವಿಭಿನ್ನ ಪಾತ್ರಗಳಿತ್ತು, ಒಂದೊಂದು ಮೆಸೇಜ್ ಕೊಡ್ತಾ ಇದ್ರಿ. ಸೊ ಈ ಸಿನಿಮಾದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್, ಯಾಕಂದ್ರೆ ಇವಾಗ ಜನಗಳು ಯಾರು ಕೂಡ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಕೊಡಬೇಕು ಅಂತಂದ್ರೆ ಅದು ತುಂಬಾ ಹಾರ್ಡ್ ವರ್ಕ್ ಬೇಕಾಗಿರುತ್ತೆ. ಅಂಡ್ ಜನಗಳನ್ನ ಥಿಯೇಟರ್ ಕರ್ಕೊಂಬರುವಂತಹ ಕೆಲಸನೇ ಒಂದು ದೊಡ್ಡ ಸವಾಲಾಗಿರುತ್ತೆ, ಡೈರೆಕ್ಟರ್ಗಾಗ್ಲಿ ಅಥವಾ ಆರ್ಟಿಸ್ಟ್ ಆಸ್ ಎ ಹೀರೋಯಿನ್ ಆಗಿ. ಸೊ ನೀವು ಏನನ್ನ ಪ್ರಾಮಿಸ್ ಮಾಡ್ತೀರಾ, ಏನನ್ನ ಮೆಸೇಜ್ ಕೊಡ್ಬೋದು ಈ ಸಿನಿಮಾ ಮುಖಾಂತರ? ಮೆಸೇಜ್ ಇಸ್ ಆಲ್ವೇಸ್ ಲವ್. ನನ್ನ ಪ್ರಕಾರ ಯಾವುದೇ ಒಂದು ಲವ್ ಸ್ಟೋರಿ ಅಂತ ಬಂದಾಗ ಅಥವಾ ರಾಮ್ ಕಾಮ್ ಅಂತ ವಾಟ್ ಎವರ್ ಇಟ್ ಇಸ್, ಅಲ್ಟಿಮೇಟ್ಲಿ ಒಂದು ಎಮೋಷನ್ ಡೆಫಿನೆಟ್ಲಿ ಸಿಗುತ್ತೆ. ಬಟ್ ಆ ಎಮೋಷನ್ ಯಾವುದು ಅನ್ನೋದು ಸಿನಿಮಾ ನೋಡಿದಾಗಲೇ ಗೊತ್ತಾಗ. ಬಟ್ ಯಾವುದೋ ಒಂದು ಎಮೋಷನ್ ಅಂತ ಕ್ಯಾರಿ ಮಾಡ್ತಾರೆ ಓವರ್ ಆಲ್ ಈ ಚಿತ್ರದಲ್ಲಿ. ಬಟ್ ನನ್ನ ಪಾತ್ರದ ಬಗ್ಗೆ ನಾನು ಹೇಳಕ್ ಹೋದ್ರೆ, ಈ ಕ್ಯಾರೆಕ್ಟರ್ನ ಡೆಫಿನೆಟ್ಲಿ ನೆನ್ಪಿಟ್ಕೊಂಡು ಆಚೆ ಬರ್ತಾರೆ ಥಿಯೇಟ್ರಿಂದ, ಇಷ್ಟು ನಾನು ಪ್ರಾಮಿಸ್ ಮಾಡ್ತೀನಿ. ಓಕೆ, ಜೊತೆಗೆ ಸಾತ್ವಿಕನ ನಾನು ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಎಲ್ಲೂ ಕೂಡ ನನಗೆ ಹೀರೋಯಿನ್ ಅಂತ ಹೇಳ್ಬಿಟ್ಟು ಆ್ಯಟಿಟ್ಯೂಡ್ ಆಗಲಿ ಮತ್ತೊಂದಾಗಲಿ ಏನೂ ನನಗೆ ಕಾಣಿಸ್ತಾ ಇಲ್ಲ. ಬಟ್ ಒಂದು ವಿಚಾರ ನನ್ನ ಕಿವಿಗೆ ಬಿತ್ತು, ಸಾತ್ವಿಕ ಇವ್ರಿಗೆ ತುಂಬ ಆ್ಯಟಿಟ್ಯೂಡ್ ಇದೆ. ಓಕೆನಾ? ಆ್ಯಂಡ್ ಸಿನಿಮಾ ಪ್ರಮೋಷನ್ಸ್ಗೆ ಕರೆದಾಗ ಬರೋದಿಲ್ಲ, ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾರೆ, ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಸಿನಿಮಾ ಮುಗಿದ್ರೆ ಮುಗ್ದೋಯ್ತು ಅಲ್ಲಿಗೆ ಬಿಟ್ಬಿಡ್ತಾರೆ, ಇಂಟ್ರೆಸ್ಟ್ ತೋರಿಸಲ್ಲ. ಬಿಕಾಸ್ ಒಂದು ಸಿನಿಮಾ ಮಾಡಿದ್ದೀವಿ ಅಂತಂದರೆ ಅದು ಒಂದು ಮಗು ಥರ, ಅದು ದೊಡ್ಡದಾಗಿ ಅದು ಅಂಬೆಗಾಲು ಹಿಡ್ದಾಗಿಂದ ಅದು ನಡೆಯೋವರೆಗೂ ಕೂಡ ನಾವು ಅದಕ್ಕೆ ಏನು ಆಸಕ್ತಿ ತೋರಿಸ್ಬೇಕು. ಬಟ್ ಸಾತ್ವಿಕ ಅವರು ಆ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಹೊರಗಡೆ ಇಂಡಸ್ಟ್ರಿಯಲ್ಲಿ ಟಾಕ್ ಇದೆ. ಇದು ನಿಜಾನ ಸುಳ್ಳ? ನೀವು ಹೇಳ್ಬೇಕು, ನಿಮ್ಗೆ ಅನ್ಸುತ್ತೆ? ಅಲ್ಲ, ನಾನು ಅನ್ಸು ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಟ್ಟೆ. ನಂಗೆ ನಿಜವಾಗ್ಲೂ ನಂಗೆ ಎಲ್ಲೂ ಕೂಡ ಹೀರೋಯಿನ್ ಅಂತ ಆಟಿಟ್ಯೂಡ್ ಆಗಲಿ ಮತ್ತೆ ಅಂತ ದೊಡ್ಡ ಸ್ಟಾರ್ ಡೈರೆಕ್ಟರ್ ಮಗಳು ಅಂತ ಆಗಲಿ ಮತ್ತೆ ಅಮ್ಮನಷ್ಟು ದೊಡ್ಡ ನಂಗೆ ಎಲ್ಲೂ ಕೂಡ ಬಂದಾಗಿಂದ ಮಾತಾಡ್ತಿದ್ದೀನಿ ಅನ್ಸಿಲ್ಲ. ಸೊ ಈ ತರ ಟಾಕ್ ಯಾಕೆ ಬಂತು, ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಕ್ಲಾರಿಟಿ ಕೊಟ್ಬಿಡಿ.
ಎಕ್ಸ್ಕ್ಲೂಸಿವ್. ಅಂದ್ರೆ ಇದು ಪರ್ಸ್ಪೆಕ್ಟಿವ್ ಆಯ್ತಾ. ಇವಾಗ ನಿಮ್ಗೆ ಒಂದು ಅನಿಸ್ತು, ಇವಾಗ ನಿಮ್ಮ ಶೋಗೆ ನಾನು ಬಂದೆ, ಸೊ ನನ್ನ ಮಾತಾಡ್ಸ್ತಿದ್ದೀರಾ, ನಿಮ್ಗೊಂದು ಜಜ್ಮೆಂಟ್ಗೆ ಬಂದಿದ್ದೀರಾ, ಓಕೆ ಶೀ ಇಸ್ ಲೈಕ್ ದಿಸ್, ಐ ಡೋಂಟ್ ಥಿಂಕ್ ದಟ್ ಇಸ್ ಟ್ರೂ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಅಂದ್ರೆ ಒಂದು ಪರ್ಸ್ಪೆಕ್ಟಿವ್ ಅಂತ ಇರುತ್ತೆ. ಪ್ರತಿಯೊಬ್ಬರು ಐ ಡೋಂಟ್ ಥಿಂಕ್ ಯಾರು ಪ್ರತಿಯೊಂದು ಇಷ್ಟು ವರ್ಷ ನಾನು ಸಿನಿಮಾ ಮಾಡಿರೋದ್ರಲ್ಲಿ ನಾಟ್ ಎವ್ರಿಬಡಿ ಹ್ಯಾಸ್ ಪಾಯಿಂಟೆಡ್ ಔಟ್ ಈ ಥರ ಮಾಡಿದ್ದಾರೆ ಅಂತ. ಸೊ ಒಬ್ರು ಯಾರೋ ಔಟ್ ಆಫ್ ದ ಬಾಕ್ಸ್ ಯಾರೋ ಬಂದು ಆ ಥರ ಹೇಳ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಅಲ್ಲಿ ಏನೋ ಒಂದು ಕಾರಣ ಇದೆ. ಮೇ ಬಿ ನಾನು ನಿಜವಾಗ್ಲೂ ಪ್ರಮೋಷನ್ಸ್ಗೆ ಹೋಗಿಲ್ವೇನೋ, ಯಾ ಡೆಫಿನೆಟ್ಲಿ ಎಸ್ ನಾನು, ಬಟ್ ಅದರದ್ದು ಹಿಂದೆ ತುಂಬ ಕಾರಣಗಳಿರುತ್ತೆ. ಅಂದರೆ ಮೇ ಬಿ ಒಂದು ಟೈಮಲ್ಲಿ ಒಂದು ಅಷ್ಟು ಡೇಟ್ಸ್ ತಗೊಂಡಿರ್ತಾರೆ, ಆವಾಗ ನಾನು ಅವ್ರ ಡೇಟ್ ಎಕ್ಸೀಡ್ ಆಗಿರುತ್ತೆ. ಸೊ ನಾನು ಅದು ಬಿಟ್ಟು ಬೇರೆ ಪ್ರಾಜೆಕ್ಟಲ್ಲೆಲ್ಲೋ ಇರ್ತೀನಿ. ಸೊ ಆಗ ನಾನು ಆಗದೇ ಇರ್ಬೋದು, ಅದನ್ನ ನಾನು ಇನ್ಫಾರ್ಮ್ ಮಾಡಿರ್ಬೋದು ಅವ್ರಿಗೆ. ಸಿ ಹಾಗೆ ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಜಸ್ಟಿಫಿಕೇಶನ್ ಕೊಡೋ ನೆಸೆಸಿಟಿ ಇಲ್ಲ, ಐ ಆಮ್ ಜಸ್ಟ್ ಕ್ಲಾರಿಫೈಯಿಂಗ್ ಆಯಿತಾ. ದ್ಯಾಟ್ ಬೇರೆ ಕಡೆ ಶೂಟಲ್ಲಿ ಇರ್ಬೋದು, ಅಥವಾ ಆಮೇಲೆ ಮೇನ್ಲಿ ನನಗೆ ತುಂಬ ಬೇಜಾರಾಗೋದಂದರೆ ಅದನ್ನು ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ಕೊಳ್ಳೋದು, ಅದನ್ನು ನಾನು ಯಾವತ್ತೂ ಇದು ಮಾಡಲ್ಲ. ಡೆಫಿನೆಟ್ಲಿ ನಾನು ಆ ಥರ ಏನಾದ್ರು ಮಾಡಿದ್ರೆ ನನ್ನ ಸಿನಿಮಾಗಳಿಗೆ ತುಂಬ ಜನ ಡೈರೆಕ್ಟರ್ಸ್ ಮಾತಾಡಬೇಕಿತ್ತು, ತುಂಬ ನಾನು ಮಾಡಿರೋ ಎಲ್ಲ ಚಿತ್ರಗಳು ಪ್ರೊಡ್ಯೂಸರ್ಸ್ ಮಾತಾಡಬೇಕಿತ್ತು, ಅವ್ರಿಗೆಲ್ಲ ರೈಟ್ಸ್ ಇದೆ ಮಾತಾಡಕ್ಕೆ. ನಾನು ಪ್ರಮೋಷನ್ಗೆ ಹೋಗಿಲ್ಲ ಅಂದರೆ ಇವತ್ತು ಪ್ರಮೋಷನ್ ವೀಡಿಯೋಸ್ ನನ್ನ ಸಿನಿಮಾ ತೆಗೆದು ನೋಡಿದ್ರೆ ನಾನು ಇದ್ದೀನಿ. ಯಾಕೆ ಆ ಪರ್ಟಿಕ್ಯುಲರ್ಲಿ ಒಂದು ಚಿತ್ರಕ್ಕೆ ನಾನು ಇಲ್ಲ ಅಂದಾಗ there is a very big reason, you know, maybe I was not respected on sets. ಮೇ ಬಿ ನನ್ನ ಡೇಟ್ಸ್ ಕಾಂಪ್ರಮೈಸ್ ಆಗಿದೆ, ಆ್ಯಂಡ್ ಮೇ ಬಿ ಅದನ್ನು ಪಬ್ಲಿಸಿಟಿ ಗಿಮಿಕ್ ಆಗಿ ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವುದಕ್ಕೂ ರೆಸ್ಪಾಂಡ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಅದರಿಂದ ಅವ್ರಿಗೆ ಏನು ಯೂಸ್ ಆಗಬಾರ್ದು, ಅದನ್ನು ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ಕೊಳ್ಳೋದು ಇಟ್ಸ್ ರಾಂಗ್ ಅನ್ನೋದು ನಂದು. ಓಕೆ, ಈಗ ಬಿಕಾಸ್ ನಾನು ಯಾಕೆ ಕೇಳಿದೆ ಅಂತ ಅಂದರೆ ರೀಸೆಂಟಾಗಿ ಒಂದು ದೊಡ್ಡ ಸ್ಟಾರ್ ಹೀರೋಯಿನ್ ರಚಿತಾ ರಾಮ್ ಅವ್ರದ್ದು ಕೂಡ ಅದೇ ರೀತಿಯಾಗಿ ಒಂದು ಕಂಪ್ಲೇಂಟ್ ಬಂತು. ಅಂದರೆ ಪ್ರಮೋಷನ್ಗೆ ಸಂಜು ವೆಡ್ಸ್ ಗೀತಾ ಪ್ರಮೋಷನ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರಾಂಗ್ ಆಗಿ ಆರೋಪ ಮಾಡಿದ್ರು. ಸೊ ಬಟ್ ಅವ್ರು ಬಂದಿದ್ರು ಒಂದು 2 times ಏನೋ ಪ್ರಮೋಷನ್ ಕಾರ್ಯಗಳಿಗೆ ಬಂದಿದ್ರು. ಅದಾದ್ಮೇಲೆ ಏನೋ ರಿಯಾಲಿಟಿ ಶೋಸ್ ಅಂತ ಹೇಳ್ಬಿಟ್ಟು ಬಿಸಿ ಆದ, ಅದು ಮತ್ತೆ ಏನೋ ರೀಸನ್ ಆಯಿತು. ಸೊ ಆ ಕಾರಣಕ್ಕಾಗಿ ಯಾಕೆ ಹೀರೋಯಿನ್ಸ್ ಮೇಲೆ ಈ ರೀತಿಯಾಗಿ ಮತ್ತೆ ರಿಯಾಲಿಟಿ ಶೋ ರಮೋಲಾ ಅವ್ರದ್ದು ಕೂಡ ಮೊನ್ನೆ ಇದೇ ರೀತಿಯಾಗಿ ಕಂಪ್ಲೇಂಟ್ ಆಯಿತು, ಪ್ರಮೋಷನ್ಸ್ ಕಾರ್ಯಗಳಿಗೆ ಬಂದಿಲ್ಲ ಅಂತ. ಸೊ ನನಗೆ ಅದಕ್ಕೆ ಯಾಕೆ ಹೀರೋಯಿನ್ಸ್ ಸಿನಿಮಾ ಮಾಡ್ತಾರೆ, ಪ್ರಮೋಷನ್ಸ್ಗೆ ಹೋಗೋದಕ್ಕೆ ಹಿಂದೇಟ್ ಆಗ್ತಾರೆ? ನೀವು ಹೇಳಿದಾಗ ಏನೋ ಒಂದು ಸ್ಟ್ರಾಂಗ್ ರೀಸನ್ ಇದ್ದೇ ಇರುತ್ತೆ. ಬಟ್ ಅಗೇನ್ ಯಾರಿಗೂ ಆ ರೀಸನ್ ಬೇಕಾಗಿಲ್ಲ ಮ್ಯಾಮ್ ನನ್ನ ಪ್ರಕಾರ. ಸೊ ಎವ್ರಿಬಡಿ ಅವ್ರ ಸಿನಿಮಾ ಬಗ್ಗೆ ಯೋಚನೆ ಮಾಡೋದು, ಆ್ಯಂಡ್ ಸಿನಿಮಾ ಫಸ್ಟ್ ಕ್ಲಾರಿಫಿಕೇಶನ್ ಕೊಡೋದು ನಮ್ಮ ಸಿನಿಮಾ ಅಂದಮೇಲೆ ಆ ಪ್ರಮೋಷನ್ಸ್ಗೆ ನಾವು ಅಟೆಂಡ್ ಮಾಡೋದು ಇಟ್ಸ್ ಆರ್ ಡ್ಯೂಟಿ. ನಮ್ಮ ಸಿನಿಮಾನ ಪ್ರಮೋಟ್ ಮಾಡಿ, ಅದು ಹಿಟ್ ಆರ್ ಫ್ಲಾಪ್ ನಮ್ಮ ಕೈಲಿಲ್ಲ, ಬಟ್ ಏನು ನಮ್ಮ ಕೈಲಿದೆ ಅದನ್ನು ಪ್ರಮೋಟ್ ಮಾಡೋದು 100% ನಮ್ಮ ಡ್ಯೂಟಿ ಅದು. ಆ್ಯಂಡ್ ಎಲ್ಲರಿಗೂ ಗೊತ್ತಿದೆ, ನಮ್ಮೆಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿದೆ. ಬಟ್ ಕೆಲವೊಂದು ಕಾರಣಗಳಿಂದ, ಕೆಲವೊಂದು ರೀಸನ್ ಎಲ್ಲರದು ಅವ್ರ ಪರ್ಸ್ನಲ್ ಲೈಫ್ ಅನ್ನೋದಿರುತ್ತೆ. ಆಮೇಲೆ ಅವ್ರು ಹೇಳಕ್ಕಾಗದಿರೋಂಥ ವಿಷಯ, ಇಟ್ ಈಸ್ ಆಲ್ವೇಸ್ ಈಸಿ ಟು ಬ್ಲೇಮ್ ನನ್ನ ಪ್ರಕಾರ. ಬಟ್ ಅದರಿಂದ ಇರೋ ಕಾರಣಗಳು ನಮಗೆ ಗೊತ್ತಿರುತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಒಂದಕ್ಕಾಗದೇ ಇರ್ಬೋದೇನೋ, ಮೇ ಬಿ ಒಂದು ಸಿನಿಮಾದಲ್ಲಿ ಒಂದು ಕೆಲವೊಂದು ಡೇಟ್ಸ್ಗೆ ಅಥವಾ ಒಂದು ಶೋಗೆ ಅಥವಾ ಏನೋ ಒಂದು ಡೇಟ್ಸ್ ಆ ಥರ ಆಗಿರ್ಬೋದೇನೋ. ಬಟ್ ಡೆಫಿನೆಟ್ಲಿ ನಾವು ನೋಡಿದ್ದೀವಿ ರಚಿತಾ ಮ್ಯಾಮ್ನು ತುಂಬ ಪ್ರಮೋಷನ್ಸ್ನ ಅಟೆಂಡ್ ಮಾಡಿರೋದು, ಹೇಗೆ ಅವ್ರ ಮೂವೀಸ್ನ ಪ್ರಮೋಟ್ ಮಾಡ್ತಾರೆ. ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ರೀಸನ್ ಇಲ್ಲದೆ ಅದಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಓಕೆ, ಫೈನ್. ಗೊತ್ತಿಲ್ಲ ಈ ರೀತಿಯಾಗಿ ಯಾಕೆ ಮಾತುಗಳು ಕೇಳಿ ಬರುತ್ತೆ, ಹೀರೋಯಿನ್ಸ್ನ ಯಾಕೆ ಪದೇ ಪದೇ ಬ್ಲೇಮ್ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಟಾಕ್ಸ್ ಅಂತೂ ಇದ್ದೇ ಇದೆ, ನೋಡೋಣ ಅದಕ್ಕೆ ಯಾವ ರೀತಿ ತೆರೆ ಬೀಳುತ್ತೋ ಕಾದ್ ನೋಡೋಣ. ಈಗ ಸಾತ್ವಿಕಾ ಅವ್ರಿಗೆ ಒಬ್ಬ ದೊಡ್ಡ ಸ್ಟಾರ್ ಹೀರೋ ಜೊತೆಗೆ ಅಜಯ್ ರಾವ್ ಕೂಡ ಆ ಎಕ್ಸ್ಕ್ಯೂಸ್ ಮೀ ಮಾಡಿ ಸಂದರ್ಭದಲ್ಲಿ ತುಂಬಾ ಟ್ರೆಂಡಿಂಗ್ ಹೀರೋ ಇದ್ರು. ಸೊ ಅಂತ ದೊಡ್ಡ ನಟ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರಿ. ಇವಾಗ ಕನ್ಸಿರೋದು ಯಾರ ಜೊತೆಗೆ? ಸುದೀಪ್ ಸರ್ ಫ್ಯಾನ್ ಅಂತ ಹೇಳಿದ್ರಿ. ಇಂಥ ದೊಡ್ಡ ಹೀರೋ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಬೇಕು ಮತ್ತೆ ಇಂಥದ್ದೇ ಪಾತ್ರ ಮಾಡಬೇಕು ಅಂತ ಇದ್ರೆ ಯಾವುದು? ನನಗೆ ಯಶ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಿಕಾಸ್ ಐ ಲೈಕ್ ದ ವೇ ಹಿ ಥಿಂಕ್ಸ್, ಅವ್ರ ಮೆಂಟಾಲಿಟಿ, ಅವ್ರು ಮಾಡೋ ಮೂವೀಸ್ ತುಂಬ ಇಂಟೆಲೆಕ್ಚುಯಲ್ ಆಗಿರುತ್ತೆ, ಒಂದೊಂದು ಪ್ರೊಸೀಜರ್. ಸೊ ಮೇ ಬಿ ನನ್ನ ಡ್ರೀಮ್ ಅಂತಂದರೆ ಡೆಫಿನೆಟ್ಲಿ ಯಸ್. ಆ್ಯಂಡ್ ರಜನಿ ಸರ್ ಮೂವಿಯಲ್ಲಿ ಒಂದು ಯಾವುದಾದ್ರೂ ಒಂದು ಪಾತ್ರ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ಆ್ಯಂಡ್ ಉಪೇಂದ್ರ ಸರ್, ವಾವ್, ಓಕೆ, ಐ ಲವ್ ಹಿಸ್ ಡೈರೆಕ್ಷನ್, ಐ ಲವ್ ಹಿಮ್ ಆಸ್ ಅ ಪರ್ಸನ್. ಓಕೆ, ಉಪೇಂದ್ರ ಸರ್ನ ನೀವು ಮೀಟ್ ಮಾಡಿರ್ತೀರಾ? ಇಲ್ಲ, ನಾನು ಮಾಡಿಲ್ಲ. ಓಕೆ, ಸರ್ನ ನಾನು ಮೀಟ್ ಮಾಡಿಲ್ಲ ಇದುವರೆಗೆ. ಅದೊಂಥರ ಇದೆ, ಐ ರಿಯಲಿ ವಾಂಟ್ ಟು ಮೀಟ್ ಹಿಮ್. ಓಕೆ, ನಾನು ಸಂದರ್ಶನದಲ್ಲಿ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಗೆ ಅಂತಂದ್ರೆ ನಂಗೆ ಕೂತಾಗ ನಡುಕ, ಸರ್ನ ನೋಡಿದ್ರೆ ಆ ಕಣ್ಣು ನೋಡಿದ್ರೆ ಸೋ ಅಮೇಸಿಂಗ್. ಆ ವೈಬೇ ಒಂಥರ, ಆರಾ ಇಸ್ ಲೈಕ್, ಅವ್ರು ಮಾತಾಡೋದೇ ಬೇಡ, ಆರಾನೇ ಮಾತಾಡತ್ತೆ. ಸೊ ಆ ಥರ ಪರ್ಸನ್ ಅವರು. ಸೊ ಸಾತ್ವಿಕಾ ಅವ್ರ ಹತ್ರ ಮಾತನಾಡ್ತಾ ಇದ್ರೆ ನನಗೆ ಈ ಒಂದು ಎಪಿಸೋಡ್ ಅಂದ್ರೆ 1 hour ಎಪಿಸೋಡ್ ಸಾಕಾಗಲ್ಲ ಅಂತ ಅನ್ಸುತ್ತೆ. ಯಾರೊಬ್ರು ತುಂಬಾ ಆಪ್ತ ಸ್ನೇಹಿತೆ ಜೊತೆ ಮಾತಾಡ್ತಾ ಇದ್ದೀನಿ, ದೊಡ್ಡ ಹೀರೋಯಿನ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ನಂಗೆ ನಿಜವಾಗ್ಲೂ ಫೀಲ್ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೇಮ್ ಆಕ್ಚುಲಿ ಒಂದು ಫ್ರೆಂಡ್ ಜೊತೆ ಕೂತ್ಕೊಂಡು ಕಾನ್ವೋ ಮಾಡ್ದಂಗಿದೆ ಇದು.
ಓಕೆ, ನೈಸ್, ಥ್ಯಾಂಕ್ ಯು. ಆ್ಯಂಡ್ ಸಾತ್ವಿಕಾ ಅವರ ನಡೆದು ಬಂದ ಹಾದಿ, ಒಬ್ಬರು ನಾನು ಆವಾಗಲೇ ಹೇಳಿದೆ, ಅಪ್ಪ ಕೂಡ ದೊಡ್ಡ ಸ್ಟಾರ್ ಡೈರೆಕ್ಟರ್, ಅಮ್ಮ ಕೂಡ ದೊಡ್ಡ ಆರ್ಟಿಸ್ಟ್, ನಿಮ್ಮ ಮನೆಯಲ್ಲಿ ಒಂದು ಬ್ಯುಸಿ ಸ್ಕೆಡ್ಯೂಲೇ ಇರುತ್ತೆ, ಅದ್ರ ಮಧ್ಯೆ ನೀವು ಓದು ಜೊತೆಗೆ ಅಮ್ಮನ ಜೊತೆ ಆ್ಯಕ್ಟಿಂಗು, ಆ ಬ್ಯುಸಿ, ನೀವು ಒಂದು ರೀತಿಯಾಗಿ ಅಪ್ಪ ಅಮ್ಮನ ಮಿಸ್ ಮಾಡ್ಕೋತಾ ಇರ್ತೀರಾ. ಸೊ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ, ಸಿನಿಮಾಗೆ ನೀವು ಎಂಟ್ರಿ ಆಗಿದ್ದು 16ನೇ ವಯಸ್ಸಲ್ಲಿ, ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಕ್ರೀನ್ ಫೇಸ್ ಮಾಡಿದ ಆ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ಕೂಡ ಹೇಳೋದಾದರೆ. ಯಾ, ಸೊ ಅನ್ಪ್ಲಾನ್ಡ್, ನಾನು ಹೇಳ್ದಂಗೆ ಫಸ್ಟ್ ಅನ್ಪ್ಲಾನ್ಡ್ ಎಂಟ್ರಿ. ಮೇ ಬಿ ನಾನು ಹೀರೋಯಿನ್ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಇನ್ನೊಂದು 5 ವರ್ಷ ಆದ್ಮೇಲೆ ಒಂದು 20 ವರ್ಷ 21 ವರ್ಷಕ್ಕೆ ಮೇ ಬಿ ಯೋಚನೆ ಮಾಡ್ತಿದ್ನೇನು. ಬಟ್ ಡೆಫಿನೆಟ್ಲಿ 16 ವಾಸ್ ನಾಟ್ ದ ಏಜ್, ಬಟ್ ಇಟ್ ಇಸ್ ನಾಟ್ ಅ ಸ್ಮಾಲ್ ಏಜ್ ಆಲ್ಸೋ, ಕರೆಕ್ಟ್ ಏಜ್ ಒಂದು ಹೀರೋಯಿನ್ ಲಾಂಚ್ ಆಗಕ್ಕೆ. ಬಟ್ ಇಟ್ ವಾಸ್ ನಾಟ್ ಪ್ಲಾನ್ಡ್, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಾಗದೇ ಆಪರ್ಚುನಿಟಿ ಬಂದಿದ್ದು ಅನ್ಪ್ಲಾನ್ಡ್, ಆ್ಯಂಡ್ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್ ನಂಗೆ ಆ ಸಿನಿಮಾ ಸಿಗುತ್ತೆ ಅಂತ. ಸೆಕೆಂಡ್, ಆ ಮೂವಿ ಅಷ್ಟು ದೊಡ್ಡ ಹಿಟ್ ಆಗುತ್ತೆ, ಆ ಸಾಂಗ್ಸ್ ಇವತ್ತವರೆಗೂ ನೆನಪಿಸ್ಕೋತಾರೆ, ಇದೆಲ್ಲ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಸೊ ದಟ್ಸ್ ವೈ ಐ ಆಲ್ವೇಸ್ ಬಿಲೀವ್ ಇನ್ ದಟ್ ಪವರ್. ಅದಕ್ಕೆ ಐ ಜಸ್ಟ್ ಲೆಟ್ ಗೋ, ಏನಾಗುತ್ತೆ ಅದಾಗುತ್ತೆ, ಐ ಮೀನ್ ಅದಾಗೆ ಆಗುತ್ತೆ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡೋದೆ. ಬಿಕಾಸ್ ಅದೇ ಆ ಸಿನಿಮಾನೇ ನನಗೆ ತುಂಬಾ ದೊಡ್ಡ ಎಕ್ಸಾಂಪಲ್. ನನಗೆ ಏನೇ ಇವಾಗ ಆಗ್ತಿದ್ರು ಐ ಗೋ ಬ್ಯಾಕ್ ಟು ರೋಸ್. ನೀನ್ ಅನ್ಕೊಂಡಿದ್ದ ಪಿಕ್ಚರ್ ನಿಂಗೆ ಸಿಗುತ್ತೆ ಅಂತ, ನೀನ್ ಅನ್ಕೊಂಡಿದ್ದ ಹಿಟ್ ಆಗುತ್ತೆ ಅಂತ, ನೀನ್ ಅನ್ಕೊಂಡಿದ್ದ ಫ್ಯಾನ್ಸ್ ಬರ್ತಾರೆ ಅಂತ. ಸೊ ದಟ್ ಕೀಪ್ಸ್ ಮೀ ಗ್ರೋಯಿಂಗ್, ಮೂವಿಂಗ್. ಇವತ್ತಿಗೂ ನಾನು ತರುಣ್ ಸರ್, ನಮ್ಮ ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಗೆ, ಸಹನಾ ಮೂರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಆ ಸಿನಿಮಾ ನನಗೆ ಬರೀ ಬ್ರೇಕ್ ಅಲ್ಲ, ತುಂಬಾ ತುಂಬಾ ಕಲ್ಸ್ಕೊಟ್ಟಿದೆ. ಓಕೆ, ಯಾ, ಅದು ಆಮೇಲೆ ಅದಾದ್ಮೇಲೆ ಹಿಟ್ ಆಫ್ ಫ್ಲಾಪ್ಸ್ ಅಗೇನ್ ಆಮೇಲೆ ಗೊತ್ತಾಗಿದ್ದು ನಿಧಾನವಾಗಿ. ಆಸ್ ಅ ಟೀನೇಜರ್ ಯು ನೆವರ್ ನೋ ಹೇಗೆ ಹ್ಯಾಂಡಲ್ ಮಾಡೋದು ಮೆಂಟಲ್ ಪ್ರೆಷರ್ನ. ಹಿಟ್ ಆಫ್ ಫ್ಲಾಪ್ಸ್ ಗೊತ್ತಾಗ್ತದೆ, ಜನ ಹೇಳ್ತಿದ್ದಾರೆ ಓ ಇದಾಯ್ತು, ಇದಾದ್ಮೇಲೆ ಫ್ಲಾಪ್ ಆಯ್ತು ಮೂವಿ. ಹುಚ್ಚ 2 ಫ್ಲಾಪ್ ಆಯ್ತು. ದಟ್ ವಾಸ್ ಗೆಸ್ಟ್ ಹಾರ್ಟ್ ಬ್ರೇಕ್ ನನಗಾಗಿದ್ದು. ನಾನು ನಂಜುಂಡಿ ಕಲ್ಯಾಣ ಅಂತ ಒಂದು ಮೂವಿ ಮಾಡಿದೆ, ಅದು ಕೂಡ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು ನನಗೆ. ಇಫ್ ಇಟ್ ಡಿಂಟ್ ವರ್ಕ್ ಎಟ್ ದ ಬಾಕ್ಸ್ ಆಫೀಸ್, ಆವಾಗ ಆ ಮೆಂಟಾಲಿಟಿ ಇರಲಿಲ್ಲ ದಟ್ ಐ ಕ್ಯಾನ್ ಮ್ಯಾನೇಜ್. ಓಕೆ, ಅವಾಗ ಫುಲ್ ಹಿಟ್ ಆಗಿಬಿಡುತ್ತೆ. ಸಿ ದಟ್ ಎಕ್ಸ್ಪೆಕ್ಟೇಷನ್, ದಟ್ ಓವರ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅದು ತುಂಬ ಆ ಫೇಸಲ್ಲಿ ತುಂಬ ಕಲಿತೆ. ಆ್ಯಂಡ್ ಕೋವಿಡ್, ಇಮಿಡಿಯೇಟ್ 2020 ಕೋವಿಡ್ ಆಯಿತು. ಆ್ಯಂಡ್ ಸಡನ್ ಆಗಿ ಎವ್ರಿಥಿಂಗ್ ಇಸ್ ಲೈಕ್ ಶಟ್ ಡೌನ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಾಸ್ ಲೈಕ್, ಎಲ್ಲರೂ ಮನೇಲಿ ಇದ್ದೀವಿ, ಏನು ಮಾಡ್ಬೇಕು ಗೊತ್ತಿಲ್ಲ. ಓಕೆ, ನಾನು ಇವಾಗ ಅನ್ಕೊಂಡೆ, ಓಕೆ ದೆನ್ ಏನು ಮಾಡ್ಬೇಕೀಗ? ನಾನು ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ನಾನು ಸ್ಕಿನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ನಾನು ಏನೇನು ಮಾಡಿ, ನನ್ನ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ಥರ ಬ್ರೇಕ್ ಡೌನ್ ಆದರೆ ಆಗಲ್ಲ. ಈಗ ಏನು ಮಾಡಬೇಕು ಅನ್ನೋದು ನೋಡಬೇಕು. ಸೊ ಮೈ ಫ್ರೆಂಡ್ಸ್, ನನ್ನ ಗುರುಗಳು, ಆ್ಯಂಡ್ ನಾನು ಬಿಲೀವ್ ಮಾಡೋ ದೇವರು, ಎವ್ರಿಥಿಂಗ್ ಇಸ್ ಮೈ ಸ್ಟ್ರೆಂತ್. ಈ ಜರ್ನಿಯಲ್ಲಿ ಎಲ್ಲರೂ ಪಾರ್ಟ್ ತುಂಬ ಕಲ್ತಿದ್ದೀನಿ ಇಲ್ಲಿವರೆಗೂ ಬರೋಕ್ಕೆ. ಇವತ್ತು ಕೂಡ ಕಲಿತಿದ್ದೀನಿ, ಆ್ಯಂಡ್ ಐ ಥಿಂಕ್ ಇನ್ನೂ ಇರುತ್ತೆ ಕಲಿಯೋಕ್ಕೆ. ಓಕೆ, ಸಾತ್ವಿಕ, ನೀವು ಹೇಳ್ತಾ ಇದ್ರಿ ನನಗೆ ಮೆಂಟಲ್ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ, ಬ್ಯೂಟಿ ಬಗ್ಗೆ, ಆಮೇಲೆ ನನ್ನ ಫಿಟ್ನೆಸ್ ಬಗ್ಗೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನ ಹೀರೋಯಿನ್ಸ್ಗಳು ಬರ್ತಾರೆ, ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ, ಆಮೇಲೆ ಮರೆ ಆಗ್ಬಿಡ್ತಾರೆ. ಸೊ ಅವ್ರಿಗೂ ಕೂಡ ಒಂದು ಈ ರೀತಿಯಾದಂತಹ ಕೊರಗಿದ್ದೇ ಇರುತ್ತೆ. ನೆಕ್ಸ್ಟ್ ಸಿನಿಮಾ ಫ್ಲಾಪ್ ಆದಂಥ ಸಂದರ್ಭದಲ್ಲಿ ಮತ್ತೆ ಒಳ್ಳೆ ಸಿನಿಮಾ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಅದನ್ನು ತುಂಬ ಅದ್ಭುತವಾಗಿ ರಪ್ ಅಂತ ಪಾಸ್ ಮಾಡ್ತಾ ಇದ್ದೀರಾ, ಅಂದರೆ ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡಿದ್ದೀರಾ. ಸೊ ಹೇಗೆ ಅಂತ ಹೇಳ್ಬಿಟ್ಟು ನೀವು ಡೈಲಿ ರುಟೀನ್ ಹೇಗಿರ್ತಾ ಇತ್ತು? ಫಿಟ್ನೆಸ್ ಆಗಿರ್ಬೋದು, ಸ್ಕಿನ್ನ, ಅದು ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ನಾವು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮನೇಲೇ ಇರ್ತೀವಿ ಅಂದಮೇಲೆ ನಾವು ಅದೆಲ್ಲ ಕೇರ್ ತೊಗೊಳೋದೇ ಬಿಟ್ಬಿಡ್ತೀವಿ, ಬಿಡು ಶೂಟಿಂಗ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೀವು ಅದನ್ನು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಸಿ ಆಕ್ಚುಲಿ ಕೆಳಗೆ ಬೀಳೋದಲ್ಲ, ಕೆಳಗೆ ಬೀಳೋದಕ್ಕೆಲ್ಲ ಎಲ್ಲರೂ ಬೀಳ್ತೀವಿ. ಬಟ್ ದೆನ್ ಎದ್ದು ನಿಂತ್ಕೊಳ್ಳೋದು ಇಸ್ ದ ಟಾಸ್ಕ್. ರೈಟ್, ಯಾರೂ ಬರಲ್ಲ, ಇದಂತೂ ನಿಜ. ನೋಬಡಿ ಇಸ್ ಗೋಯಿಂಗ್ ಟು ಕಮ್. ಕೈ ಕೊಡ್ಬೋದು, ಬಟ್ ಆ ಸ್ಟ್ರೆಂತ್ ನಿಮ್ದೇ ಇರಬೇಕು ಎದ್ದು ನಿಂತ್ಕೊಳ್ಳೋಕೆ. ನಿಜ ನಿಜ, ಟ್ರೂ. ಬಟ್ ಐ ಆಮ್ ವೆರಿ ಗ್ಲಾಡ್, ತುಂಬ ಒಳ್ಳೆ ಫ್ರೆಂಡ್ಸ್, ತುಂಬ ಒಳ್ಳೆ ಫ್ಯಾಮಿಲಿ, ನನ್ನ ಸರೌಂಡಿಂಗ್ ತುಂಬ ಪಾಸಿಟಿವಿಟಿ ಇರೋದ್ರಿಂದ ಇವತ್ತು ಕೂಡ ನಾನು ಥ್ರೈವ್ ಮಾಡ್ತಿದ್ದೀನಿ. ದೇ ಹ್ಯಾವ್ ಬಿನ್ ಮೈ ಬ್ಯಾಕ್ ಬೋನ್, ನನ್ನ ಸಪೋರ್ಟ್ ಥರ. ಬಟ್ ಅಗೇನ್ ಆ ಒಂದು 10% ನಿಮ್ದಾಗಿರುತ್ತೆ. ಸೊ ಐ ಥಿಂಕ್ ಮೋಸ್ಟ್ ಆಫ್ ಅಸ್ ಫೇಲ್, ಆ್ಯಂಡ್ ನಾನು ಕೂಡ ತುಂಬ ಸರಿ ಅಲ್ಲಿ ಡ್ರಾಪ್ ಆಗಿದ್ದೀನಿ. ಬಟ್ ದೆನ್ ಅವಾಗ ಎದೊಳೋದು. ಬಟ್ ಆ್ಯಕ್ಚುಲಿ ಅದಿಲ್ಲ ಅಂದರೆ ಏನು ಮಜಾ ಇರಲ್ಲ ಲೈಫಲ್ಲಿ. ಇರಬೇಕು, ಆ ಒಂದು ಫೇಸ್ ಇರಬೇಕು. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ ಇಸ್ ಗೋಯಿಂಗ್ ಥ್ರೂ ದ್ಯಾಟ್. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಮೂವಿ ಹಿಟ್ ಅಥವಾ ಒಂದು ಫ್ಲಾಪ್, ಬಿಕಾಸ್ ಪೀಪಲ್ ಇಮಿಡಿಯೇಟ್ಲಿ ಜಡ್ಜ್ ಮಾಡ್ತಾರೆ. ಇವಾಗ ಹಿಟ್ ಆಯಿತು, ಯು ಆರ್ ಸೆಲೆಬ್ರೇಟೆಡ್. ಇವಾಗ ಫ್ಲಾಪ್ ಆಯಿತು, ಅದೇ ಥರ ಕಮೆಂಟ್ಸ್ ಆಗಲಿ, ನೆಗೆಟಿವಿಟಿ ಆಗಲಿ ಸರೌಂಡ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ನೀವು ಹೇಗೆ ನಿಮ್ಮ ಹತ್ರ ಮಾತಾಡ್ಕೋತೀರಾ ಅನ್ನೋದು. ಸೊ ಅದಕ್ಕೆ ಅವಾಗ ನಾನು ಡಿಸೈಡ್ ಮಾಡಿದ್ದು, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ, ಇನ್ನೆಲ್ಲ ಬಿಡ್ತೀನಿ. ಆ ರಿಸಲ್ಟ್ ನನಗೆ ಬೇಡ. ಭಗವದ್ಗೀತಾದಲ್ಲಿ ಇದೆಯಾ, ಜಸ್ಟ್ ಡೂ ಯುವರ್ ಡ್ಯೂಟಿ, ನೀನು ಕೆಲಸ ಮಾಡ್ಕೊಂಡು ಹೋಗು, ಮಿಕ್ಕಿದ್ನ ಬಿಡು ನನಗೆ ಅಂತ. ದಿಸ್ ಟೈಮ್ ವಿಲ್ ಆಲ್ಸೋ ಪಾಸ್ ಅಂತ. ಡೆಫಿನೆಟ್ಲಿ. ಓಕೆ, ಆ ಸಂದರ್ಭದಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ನಿಂತಹ ಒಂದು ಶಕ್ತಿ ಅಂತ ಅಂದರೆ ಯಾರು? ಅದ್ರ ಜೊತೆಗೆ ದೇವರು, ನೀವು ನಂಬುವಂತಹ ದೇವ್ರು ಯಾವುದು? ಬಿಕಾಸ್ ದೇವರು ಅಂತ ಅಂದ್ರೆ ಎಲ್ಲದನ್ನು ಕೂಡ ಏನೇ ಕಷ್ಟ ಬಂದ್ರೂ ಮರೆಸುವಂತಹ ಒಂದು ಶಕ್ತಿ, ಒಂದು ಪ್ರಾರ್ಥನೆ, ಒಂದು ಪ್ರೇಯರಿಂದಾಗಿ. ಸೊ ಈ ಹಬ್ಬದ ದಿನ
ಗಣೇಶ ಆಬ್ವಿಯಸ್ಲಿ ವಿಘ್ನ ವಿನಾಶಕ ಅಂತ ಹೇಳ್ತಾರೆ. ಸೊ ನಿಮ್ಮ ಲೈಫಲ್ಲಿ ನೀವು ನಂಬಿದಂತಹ ಒಂದು ಸ್ಟ್ರಾಂಗ್ ದೈವ? ನಾನು ದೈವ ಅಂತ ಅಂದರೆ ನಂಬೋದು ಒಂದು ಪವರ್ ಇದೆ, ನಮ್ಮನ್ನೆಲ್ಲ ಕ್ರಿಯೇಟ್ ಮಾಡಿರುವಂಥ ಪವರ್. ಆ್ಯಂಡ್ ಅದನ್ನ ನಮ್ಮನ್ನ ಕ್ರಿಯೇಟ್ ಮಾಡಿದೆ ಅಂದರೆ ಅದನ್ನ ನೋಡ್ಕೊಳ್ಳೋಕ್ಕೂ ಇದೆ. ನಮ್ಮದು ನಾವೇನೋ ನಾನು ತುಂಬ ಬಿಲೀವ್ ಮಾಡ್ತೀನಿ ಇದನ್ನೆಲ್ಲ. ದೇರ್ ಇಸ್ ಅ ಪ್ರೊಸೀಜರ್, ಕರ್ಮ, ಏನೇನು ನಡೀತಿದೆ ಅದೆಲ್ಲ ಒಂದು ಇಟ್ಸ್ ಲರ್ನಿಂಗ್. ಇದು ಅಷ್ಟೇ, ನಿಧಾನವಾಗಿ ನಾನು ಯಾಕೆ ಅಂತ ಕ್ವೆಶ್ಚನ್ ಮಾಡ್ಕೊಂಡಾಗ ಅಥವಾ ಯಾಕೆ ನನಗೆ ಹಿಂಗೆ ಅಂತ ಅಂದಾಗ ಆ ಕ್ವೆಶ್ಚನೇ ರಾಂಗ್ ಆಕ್ಚುಲಿ. ಅಗೇನ್ ಉಪೇಂದ್ರ ಸರ್ ಹೇಳ್ದಂಗೆ ಯೋಚನೆನೇ ಪ್ರಾಬ್ಲಮ್. ಕರೆಕ್ಟ್ ಉಪೇಂದ್ರ ಸರ್ ತುಂಬಾ ಫಾಲೋ ಮಾಡ್ತೀನಿ. ಅವರು ಮತ್ತು ರಜನಿ ಸರ್ ವರ್ಡ್ಸ್ ನ ಇತ್ತೀಚೆಗಂತೂ ನೀನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಫ್ರೆಂಡ್ಸ್ ಅಂತ ಇವಾಗ ಒಂದು ಸೆಕ್ಷನ್ ಬಂದಿದೆ, ನೋಡಿದ್ರೆ ಬರೀ ಅವ್ರ ರೀಲ್ಸ್ ನಾನು ಲೈಕ್ ಮಾಡಿರೋದು. ಸೊ ಅದ ತುಂಬಾ ಫಾಲೋ ಮಾಡ್ತೀನಿ. ಅಗೇನ್ ದಿನ ಏನೋ ಕಲಿತಾ ಇದೀವಿ, ಅಗೇನ್ ಕಲಿಬೇಕು ಅಂತ ಮನ್ಸಿದಾಗ ಅದೇ ಬರುತ್ತೆ. ಐ ಬಿಲೀವ್ ಇನ್ ದಟ್ ಮ್ಯಾನಿಫೆಸ್ಟೇಷನ್ ಥಿಂಗ್. ಸೊ ಅದು ಆಗತ್ತೆ ಅಂತ. ಅಂಡ್ ಒಂದು ಪವರ್ ಇದೆ, ಅದಕ್ಕೆ ನಾನು ಹೆಸರು ಕೊಡಕ್ಕೆ ಇಷ್ಟಪಡಲ್ಲ. ಎಸ್ಪೆಷಲಿ ನಮ್ಮ ಹಿಂದೂಯಿಸಮ್ ಅಲ್ಲಿ ತುಂಬಾ ದೇವರುಗಳಿದ್ದಾರೆ. ಬಟ್ ಆ್ಯಂಡ್ ವಿ ಆರ್ ಲಕ್ಕಿ ಟು ಹ್ಯಾವ್ ದ್ಯಾಟ್. ಒಂದು ಇಬ್ರು ಅಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ. ಇಟ್ಸ್ ಪೀಸ್ ಅಷ್ಟೇ. ನನಗೆ ಒಂದು ಪವರ್ ಅನ್ನೋದಿದೆ. ಅದಕ್ಕೆ ನಾನು ಪರ್ಟಿಕ್ಯುಲರ್ಲಿ ಇದನ್ನ ನಾನು ನಂಬ್ತೀನಿ ಅಂತ ನಾನು ಹೇಳಲ್ಲ. ಆ ಪವರ್ನ ನಾನು ನಂಬ್ತೀನಿ, ಅದಕ್ಕೆಲ್ಲ ಬಿಟ್ಬಿಟ್ಟಿದ್ದೀನಿ. ಓಕೆ, ಸೂಪರ್. ಇನ್ನು ಸಿನಿಮಾ ಅಂತ ಬಂದಾಗ ಸಾತ್ವಿಕ, ನಾವು ಈ ರೀಸೆಂಟಾಗಿ ಕೇಳ್ಪಟ್ವಿ ಮೀಟು. ಸೊ ಸಾಕಷ್ಟು ಒಂದಷ್ಟು ಜನ ಹೀರೋಯಿನ್ಸ್ ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು, ತಮಗಾಗಿರ್ತಕ್ಕಂಥದ್ದನ್ನು ಮಾತನಾಡಿದ್ರು. ಒಂದು ಲೆಟರ್ ಕೂಡ ಹೋಯಿತು ಫಿಲ್ಮ್ ಚೇಂಬರ್ಗೆ. ಸೊ ಚರ್ಚೆ ಕೂಡ ಆಯಿತು, ಇನ್ನೇನು ಕ್ಲಿಯರ್ ಆಗುತ್ತೆ, ಕಮಿಟಿನ ರಚನೆ ಮಾಡ್ತೀವಿ ಅನ್ನೋ ಹಂತಕ್ಕೆ ಹೋಗಿ ಮತ್ತೆ ಸ್ಟಾಪ್ ಆಯಿತು. ಈಗ ಸದ್ದು ಸುದ್ದಿ ಇಲ್ಲ. ಸೊ ನಿಮ್ಮ ಪ್ರಕಾರ ಕಮಿಟಿ ರಚನೆ ಆಗಬೇಕಾ? ಹೆಣ್ಮಕ್ಳು ಅನುಭವಿಸ್ತಾ ಇರುವಂತಹ ಸಿನಿಮಾ ರಂಗದಲ್ಲಿ ಕಷ್ಟಗಳು ಏನೆಲ್ಲ ಇದೆ? ಮೀಟು ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಸಾತ್ವಿಕ? ಫಸ್ಟ್ ಆಫ್ ಆಲ್ ರೋಸಾ ಮ್ಯಾಮ್, ನಾನು ಹೇಳೋದೇನೆಂದರೆ ನಮ್ಮ ಇಂಡಸ್ಟ್ರಿಯಲ್ಲೇ ಇದೊಂದು ಸ್ವಲ್ಪ ಹೈಲೈಟ್ ಆಗಿಬಿಟ್ಟಿದೆ. ಆಚೆಗಡೆನೂ ತುಂಬ ಈ ಥರ ಸುದ್ದಿಗಳು ನಡೀತಿದೆ, ಅಂದರೆ ನಡೀತಿದೆ. ಬಟ್ ಫಸ್ಟ್ ಆಫ್ ಆಲ್ ನನಗೆ ಈ ಥರ ಎಕ್ಸ್ಪೀರಿಯನ್ಸ್, ಫಸ್ಟ್ ಕ್ಲಾರಿಫಿಕೇಶನ್ ಇಸ್, ನನಗೆ ಇವತ್ತರೆಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅದು. ವಾಟ್ ಎವರ್ ಇಟ್ ಈಸ್, ನನಗೆ ಐ ಆಮ್ ರೆಸ್ಪೆಕ್ಟೆಡ್. ಪ್ರತಿಯೊಂದು ಸೆಟ್ಟಲ್ಲೂ, ಪ್ರತಿಯೊಂದು ಒಬ್ಬರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಐ ವಾಸ್ ರಿಯಲಿ ರೆಸ್ಪೆಕ್ಟೆಡ್. ಪ್ರತಿಯೊಂದು ಪ್ರೊಡಕ್ಷನ್ ಹೌಸು ಅವ್ರ ಮನೆ ಮಗಳ ಥರ ನೋಡ್ಕೊಂಡಿದ್ದಾರೆ ನನ್ನನ್ನು. ಸೊ ಅದ್ರ ಬಗ್ಗೆ ನಾನು ಚೂರು ಮಾತಾಡೋಕ್ಕೂ ನನಗೆ ಅದು ಬಂದಾಗ, ಬಟ್ ಡೆಫಿನೆಟ್ಲಿ ಆ ಥರ ಆದವರು ವಾಯ್ಸ್ ಔಟ್ ಮಾಡೋದು ತಪ್ಪಲ್ಲ. ಆ್ಯಂಡ್ ಆ ಥರ ಆಗ್ತಿದೆ ಅಂದರೆ ಅಲ್ಲಿ ಏನೋ ಡೆಫಿನೆಟ್ಲಿ ಒಂದು ಇದೆ. ಸೊ ಐ ಥಿಂಕ್ ನಮ್ಮ ಕಮಿಟಿ ಆ್ಯಂಡ್ ಅದ್ರ ಪ್ರಕಾರ ನಮಗೆ ಸಪೋರ್ಟ್ ಮಾಡಬೇಕು ಅಂತಲೇ ನಾನು, ಆ ಥರ ಆಗ್ತಿದೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಂಡು ವಿಚಾರಣೆ ನಡಿಬೇಕು. ಆ್ಯಂಡ್ ಅದ್ರ ಕಡೆಗೆ ಆಕ್ಟ್ರೆಸಸ್ ವಾಯ್ಸ್ ಔಟ್ ಮಾಡೋದಾಗ್ಲಿ, ಸ್ಟ್ಯಾಂಡ್ ತಗೊಳ್ಳೋದಾಗ್ಲಿ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ. ಆಮೇಲೆ ರೀಸೆಂಟಾಗಿ ಸಿಕ್ಕಾಪಟ್ಟೆ ಸುದ್ದಿ ಆದಂತಹ ವಿಚಾರ ಅಂದರೆ, ನೀವು ಸುದೀಪ್ ಅವರ ಫ್ಯಾನ್ ಅಂದಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ. ಸುದೀಪ್ ಸರ್ ಮೊದಲು ಆ ವಿಚಾರದ ವಿಧವಾಗಿ ದನಿ ಎತ್ತಿದ್ದು, ರಾತ್ರೋರಾತ್ರಿ ವಿಷ್ಣು ಸರ್ ಸಮಾಧಿನ ತೆರವುಗೊಳಿಸ್ತಾರೆ. ಎಂತ ಅವರು ಸಿನಿಮಾದಲ್ಲೂ ಹಾಗೆ ಆಗ್ತಾ ಇತ್ತು ಅವ್ರಿಗೆ. ಈಗ ನೋಡಿದ್ರೆ ನಿಜ ಜೀವನದಲ್ಲೂ ಅದೇ ರೀತಿಯಾದಂತಹ ಒಂದು ಸಿಚುಯೇಷನ್. ಸೊ ಏನು ಹೇಳ್ತೀರಾ ನೀವು ಇದಕ್ಕೆ? ಸಿಕ್ಕಾಪಟ್ಟೆ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಓವರಾಲ್ ಆಗಿ ಚಿತ್ರರಂಗ ಸ್ಟ್ರಾಂಗ್ ಆಗಿ ನಿಂತಿದೆ. ಸುದೀಪ್ ಸರ್ ನಾನೇ ಏನೋ ಮಾಡ್ತೀನಿ, ಇದಕ್ಕೆ ಇಷ್ಟು ದಿನ ಸುಮ್ಮನಿದ್ದಾಯ್ತು ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಇಲ್ಲ, ತುಂಬ ಬೇಜಾರಾಗುವಂಥ ವಿಷಯ. ಆ ಫೋಟೋನೇ ನಂಗೆ ನೋಡೋಕೆ ಇಷ್ಟ ಇಲ್ಲ. ಐ ಮೀನ್ ಈಗ ಇರೋ ಪರಿಸ್ಥಿತಿ, ಈಗ ಇರೋ ಸಿಚುವೇಶನ್, ಆ ಸಮಾಧಿದ್ ನಂಗೆ ನೋಡೋಕೆ ಇಷ್ಟ ಇಲ್ಲ. ವಿಷ್ಣು ಸರ್ ಬಗ್ಗೆ ಅದು ಎಷ್ಟು ಹೇಳಿದ್ರು ಕಡಿಮೆ. ವಾಟ್ ಎವರ್ ಏನೇ ಆಗಿರ್ಬೋದು ಅವ್ರಿಗೆ, ಬಟ್ ನಮಗೆ ಗೊತ್ತು ಅವ್ರು ಎಂಥ ಪರ್ಫಾರ್ಮರ್, ಎಂಥ ಹ್ಯಾಂಡ್ಸಮ್ ಮ್ಯಾನ್, ಆ್ಯಂಡ್ ವಾಟ್ ಹಿ ಡಿಸರ್ವ್ಡ್ ಅಂತಲೂ ಗೊತ್ತು, ವಾಟ್ ಹಿ ಡಿಸರ್ವ್ಸ್ ಅಂತಲೂ ಗೊತ್ತು. ನಾವು ಯಾವಾಗಲೂ ಅವ್ರ ಜೊತೆಗಿದ್ದೀವಿ. ಅದು ಏನು ನನ್ನ ಕಡೆಯಿಂದ ಏನಾಗುತ್ತೆ, ಐ ವಿಲ್ ಡೆಫಿನೆಟ್ಲಿ ಐ ಆಮ್ ವಿತ್ ಸುದೀಪ್ ಸರ್. ಆ್ಯಂಡ್ ಸುದೀಪ್ ಸರ್ ಹೇಳಿದ್ದಾರೆ ಅಂದರೆ ಅವ್ರು ಖಂಡಿತ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ನಾಟ್, ಅದು ಒಂಥರ ಹ್ಯುಮ್ಯಾನಿಟಿನೇ ಅಲ್ಲ ಅವ್ರು ಮಾಡಿರೋದು, ಇದಾಗಿರೋದು. ಇಟ್ ಈಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಐ ಥಿಂಕ್ ಅದಕ್ಕೊಂದು ಪ್ರಾಪರ್ ಜಸ್ಟಿಸ್ ಸಿಗುತ್ತೆ, ಆ್ಯಂಡ್ ಸಿಗೋ ಥರ ಸುದೀಪ್ ಸರ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ವಿ ಆರ್ ವಿತ್ ಹಿಮ್. ನೀವು ಕೂಡ ಕೈ ಜೋಡಿಸ್ತೀರಾ? ಡೆಫಿನೆಟ್ಲಿ. ಓಕೆ. ಇನ್ನು ಸುದೀಪ್ ಸರ್ ಅಂತ ಅಂದ ತಕ್ಷಣ ನಮಗೆ ನೆನಪಾಗೋದು ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು. ಸೊ ಸಾತ್ವಿಕ್ ಅವರು ಬಿಗ್ ಬಾಸ್ಗೆ ಹೋಗ್ತಾರಂತೆ, ಹೋಗ್ಬೋದಾ? ಹೋಗೋಕೆ ಇಷ್ಟ ಇದೆಯಾ? ಆಫರ್ಗಳು ಬಂದಿತ್ತಾ? ಏನು ಕತೆ? ಆಫರ್ಸ್ ಬರ್ತಿದೆ, ಬಟ್ ಐ ಥಿಂಕ್ ಆ ಸ್ಟೇಜ್ ನನಗಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಐ ಮೀನ್ ದಟ್ ಈಸ್ ನಾಟ್ ಹೌ ಐ ವಾಂಟ್ ಟು ಬಿ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅಥವಾ ಸರಿ ಅಂತಲೂ ನಾನು ಹೇಳಲ್ಲ. ಬಟ್ ಅದು ನಾನು ಐ ಡೋಂಟ್, ಅದು ಇವಾಗ ಒಂದು ಜಾಗದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋ ಥರ ಆದರೆ ಯು ಹ್ಯಾವ್ ಟು ಬಿ ದೇರ್ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ಸಿ ಮೈ ಸೆಲ್ಫ್ ದೇರ್ ಹ್ಯಾಸ್ ಆಫ್ ಯಟ್ ಇವಾಗ. ಸೊ ನೋ.
ಯಾಕೆ ಅಂತ ಹೇಳ್ಬಿಟ್ಟು ಅಂದರೆ ಕೆಲವರು ಏನು ಹೇಳ್ತಾರೆ ಅಂದರೆ ಕೆಲವು ಹೀರೋಯಿನ್ಸ್ ಆಗಿರ್ಬೋದು, ಸೀರಿಯಲ್ ಆರ್ಟಿಸ್ಟ್ಗಳಾಗಿರ್ಬೋದು, ಬಿಗ್ ಬಾಸ್ ಆಫರ್ ಬರೋಕ್ಕೆ ಒಂದಷ್ಟು ಜನ ಕಾಯ್ತಾ ಇರ್ತಾರೆ. ನಾವು ಹೋಗಬೇಕು, ಗುರುತಿಸ್ಕೋಬೇಕು, ನಮ್ಗೆ ಅಲ್ಲಿಂದ ನೆಕ್ಸ್ಟ್ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಕೆಲವರು ಅಂದರೆ ಈಗ ಆಲ್ರೆಡಿ ರೆಕಗ್ನೈಸ್ಡ್ ಆಗಿರುವಂಥವ್ರು, ಫಾರ್ ಎಕ್ಸಾಂಪಲ್ ನೀವು ಇಷ್ಟ ಇಲ್ಲ ಅಂತ ಹೇಳಿದ್ರಿ. ಸೊ ಯಾಕೆ ಅಂತ ಅಂದರೆ ಒಂದು ರೀಸನ್ ಹೇಳ್ತಾರೆ, ಅಲ್ಲಿ ಹೋಗಿ ನಮ್ಮ ಒಂದು ಏನು ನಾವಾಗಿರೋದಿಲ್ಲ, ಎಲ್ಲ ನಾಟಕೀಯವಾಗಿರುತ್ತೆ, ಎಲ್ಲ ಸ್ಕ್ರಿಪ್ಟೆಡ್ ಇರುತ್ತೆ, ಬಟ್ ಅದೆಲ್ಲ ಸುಳ್ಳು ಅಂತಲೂ ಕೂಡ ಪ್ರೂವ್ ಆಗಿದೆ. ಬಟ್ ಆ ರೀತಿ ಒಂದು ಮೈಂಡ್ ಸೆಟ್ ಇರುತ್ತೆ. ಆ ಥರ ಏನಾದರೂ ನಿಮ್ಮ ತಲೆಯಲ್ಲಿ ಇದೆಯಾ? ಕೇಳಿದ್ದೀನಿ, ನಾನು ತುಂಬಾ ಇದ್ರ ಬಗ್ಗೆ ಕೇಳಿದ್ದೀನಿ. ಬಟ್ ಅದೆಲ್ಲ ರೀಸನ್ ಅಲ್ಲ. ಬಟ್ ಥಿಂಗ್ ಇಸ್, ನಾನು ಯಾಕೆ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ, ಅಥವಾ ಇಸ್ ನಾಟ್ ಯೆಟ್ ಇವಾಗ ಸದ್ಯಕ್ಕೆ ಇಷ್ಟ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಸದ್ಯಕ್ಕೆ ನನಗೆ ನನ್ನ ಪರ್ಫಾರ್ಮೆನ್ಸಿಂದ ರೆಕಗ್ನೈಸ್ ಆಗೋಕ್ಕೆ ಇಷ್ಟ, ಅಂದರೆ ನನ್ನ ಕಲೆಯಿಂದ ನಾನು ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಹೋಗಿ ಅಂದರೆ ಐ ಥಿಂಕ್ ಇಟ್ ಇಸ್ ನಾಟ್ ಅಬೌಟ್, ಅಂದರೆ ನಾನು ವಾಟ್ ಐ ಆಮ್ ಮೇಡ್ ಫಾರ್, ವಾಟ್ ಐ ಆಮ್ ಡೂಯಿಂಗ್, ಅಂದರೆ ಇವಾಗ ನಾನು ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಿರ್ಬೋದು, ವೆಬ್ ಸೀರೀಸ್, ವಾಟ್ ಎವರ್ ಐ ಆಮ್ ಆ್ಯಕ್ಟಿಂಗ್, ಪರ್ಫಾರ್ಮಿಂಗ್. ಸೊ ನನಗೆ ಹಾಗೆ ರೆಕಗ್ನೈಸ್ ಆಗೋಕ್ಕೆ ಇಷ್ಟ ಆ್ಯಸ್ ಅನ್ ಆ್ಯಕ್ಟರ್. ಸೊ ದಟ್ ಈಸ್ ದ ಓನ್ಲಿ ರೀಸನ್, ಇನ್ನೇನಿಲ್ಲ. ಸುದೀಪ್ ಸರ್ನ ಬೇಕಾದ್ರೆ ಸ್ಯಾಟರ್ಡೆ ಸಂಡೇ ನೋಡ್ತೀನಿ. ಓಕೆ. ಇನ್ನು ಟ್ರೋಲ್ಸ್ ಅಂತ ಬಂದಾಗ ಒಬ್ಬ ಹೀರೋಯಿನ್ನೂ ಬಿಡಲ್ಲ, ಒಬ್ಬ ಸಾಮಾನ್ಯ ಹುಡುಗಿನೂ ಬಿಡಲ್ಲ. ಆ ಮಟ್ಟಕ್ಕೆ ಒಂದು ಕಮೆಂಟಿಂದ ಏನೇನೆಲ್ಲ ಆಯಿತು, ಇಷ್ಟು ದೊಡ್ಡ ಇಶ್ಯೂ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಒಂದು ನೆಗೆಟಿವ್ ಕಮೆಂಟ್ ಏನೇನೆಲ್ಲ ಮಾಡಿಸ್ತು ಕನ್ನಡ ಚಿತ್ರರಂಗದಲ್ಲಿ, ಯಾರು ಪರಿಸ್ಥಿತಿಲಿದ್ದಾರೆ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಫಸ್ಟ್ ಥಿಂಗ್, ಅವ್ರನ್ನ ಹಂಗೆ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಅವರು ತುಂಬ ಪ್ಯಾಂಪರ್ ಮಾಡಿದ್ದಾರೆ ಆ್ಯಸ್ ಅ ಚೈಲ್ಡ್. ನನಗೆ ದರ್ಶನ್ ಅಂಕಲ್ ಅಂದರೆ ಲೈಕ್ ನಂಗೆ ಮೆಮರೀಸ್ ಇರೋದೇ ಅವ್ರು ನನಗೆ ಚಾಕ್ಲೇಟ್ಸ್ ತಂದು ಕೊಟ್ಟಿರೋದು. ಆ್ಯಂಡ್ ಅವ್ರನ್ನ ಸೆಟ್ಟಲ್ಲಿ ನೋಡ್ತಿದ್ರು. ಐ ಮೀನ್ ಹೀಸ್ ಅ ಸೂಪರ್ ಸ್ಟಾರ್ ಆಫ್ ಕೋರ್ಸ್. ಬಟ್ ದೆನ್ ಈ ಥರ ಅವ್ರನ್ನ ನೋಡೋದು ಫಸ್ಟ್ ಆಫ್ ಆಲ್ ಕಷ್ಟ, ಡೆಫಿನೆಟ್ಲಿ ಕಷ್ಟ. ವಾಟ್ ಎವರ್ ಇಟ್ ಈಸ್, ಜಸ್ಟಿಸ್ ಪ್ರಿವೇಲ್ ಆಗಲಿ ಅಂತಲೇ ನಾನು ಹೇಳೋದು. ಬಟ್ ಅವ್ರನ್ನ ನೋಡೋಕೆ ತುಂಬ ಕಷ್ಟ ಆಗುತ್ತೆ. ನನಗೆ ಸೇಮ್ ಹಾಗೆ ನಂಗೆ ವೀಡಿಯೋಸ್, ಆಮೇಲೆ ನಂಗೆ ಈ ಥರ ನೆಗೆಟಿವ್ ವೀಡಿಯೋಸ್, ನೆಗೆಟಿವ್ ಮಾತುಗಳು, ಆಮೇಲೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಅಂತಂದರೆ ಸ್ವಲ್ಪ ಹೈಲೈಟ್ ಆಗೋದು ಜಾಸ್ತಿ. ಸ್ವಲ್ಪ ಮಾತುಗಳು ಅಥವಾ ನೆಗೆಟಿವ್ ತುಂಬ ಇದೆ. ನೀವು ಹೇಳ್ದಂಗೆ ನಾರ್ಮಲ್ ಆಗಿರೋರ್ನು ಬಿಡಲ್ಲ, ಸ್ಟಾರ್ಸ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ನೆಗೆಟಿವ್ ಟ್ರೋಲಿಂಗ್ ಅನ್ನೋದು ತುಂಬ ಎಫೆಕ್ಟ್ ಆಗುತ್ತೆ. ಬಟ್ ಅದು ನನಗೆ ಅನಿಸಿರೋ ಪ್ರಕಾರ, ನೀವೊಂದು ಫೋಟೋ ಹಾಕಿದ್ರೇನೆ ಅದ್ರ ಕೆಳಗಡೆ, ಫಾರ್ ಎಕ್ಸಾಂಪಲ್ ಇವಾಗ ಕಾಲ್ದಿದಾಯಿತು ಆ್ಯಂಡ್ ಅದಕ್ಕೆ 2 ಥರ ಜನ ಮಾಡ್ತಾರೆ. ಅಗೇನ್ ಐ ಚೂಸ್ ಟು ಇಗ್ನೋರ್ ಥಿಂಗ್ಸ್ ಬಿಕಾಸ್ ಇಟ್ ಇಸ್ ನಾಟ್, ನನಗೆ ಅನ್ಸುತ್ತೆ ಇಟ್ ಇಸ್ ನಾಟ್ ನನ್ನ ಪರ್ಸ್ನಲ್ ಅಲ್ಲ ಅದು. ಐ ಮೀನ್ ನಾನು ಏನು ಗೋತ್ರು ಮಾಡ್ತಿದ್ದೀನಿ ಅದು, ಅಥವಾ ಯಾವ ಸಿಚುವೇಶನ್ ಇವಾಗ ಗೋತ್ರು ಮಾಡ್ತಿದ್ದ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕೆ ಹಂಗಾಗಿದೆ. ಬಿಕಾಸ್ ಬಟ್ ಅದು ಯಾರಿಗೂ ಬೇಕಾಗಿಲ್ಲ. ನೋಡ್ಬಿಡಿ, ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮೂವಿ, ಒಂದು 150 ರೂಪೀಸ್ 200 ರೂಪೀಸ್ ಒಂದು ಮೂವಿ ಕೊಟ್ಟು ನಾವು ಥಿಯೇಟರ್ಗೆ ಹೋಗ್ತೀವಿ ಅಂದರೆ, ನಾವು ಯಾಕೆ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಇದೆಲ್ಲ ನಾವು ನೋಡಲ್ಲ. 3 hours ನಂಗೆ ಪೈಸಾ ವಸೂಲ್ ಆಗಬೇಕು, ನನಗೆ ಸಿನಿಮಾ ಚೆನ್ನಾಗಿ ನನಗೆ ಇಷ್ಟ ಆಗಬೇಕು ಅಷ್ಟೇ, ಆ ಒಂದು ಥಾಟಲ್ಲಿ ಹೋಗ್ತೀವಿ. ಸೊ ಇಟ್ಸ್ ಅ ಜಜ್ಮೆಂಟ್. ಸೊ ನಾವು ಅದನ್ನ ಬೇರೆಯವ್ರು ಮಾಡಿದಾಗೂ ನಾವು ತಪ್ಪಾಗಿ ತಗೋಬಾರ್ದು, ನಾವೇ ಜಡ್ಜ್ ಮಾಡ್ತೀವಿ ಒಂದು ಮೂವಿಗೆ ಹೋದಾಗ. ಸೊ ಬೇರೆಯವ್ರ ಲೈಫ್ ಬಗ್ಗೆ ನಮ್ಗೆ ಯೋಚನೆ ಮಾಡೋ ಟೈಮ್ ಇರಲ್ಲ. ಸೊ ಇಟ್ಸ್ ಓಕೆ, ಲೆಟ್ ದೆಮ್ ಜಡ್ಜ್, ಲೆಟ್ ದೆಮ್ ಟಾಕ್. ನೀನ್ ಯಾಕೆ ಅದಕ್ಕೆ ಇನ್ವಾಲ್ವ್ ಆಗ್ತೀಯ? ಯು ಡೋಂಟ್ ಹ್ಯಾವ್ ಟು ಏನೋ ಅವ್ರನ್ನ ಆ ಟ್ರಿಗರ್ ಆಗೋ ನೆಸೆಸಿಟಿ ಇಲ್ಲ ಅಂತ ನನಗೆ. ನಾವ್ ಯಾವಾಗ ಟ್ರಿಗರ್ ಆಗ್ತೀವಿ, ಐ ಥಿಂಕ್ ದೆನ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಅವ್ರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಿರೋದು ಅಥವಾ ಅವರು ಏನೋ ಟ್ರೋಲ್ ಮಾಡ್ತಿರೋದು ಪ್ರಾಬ್ಲಮ್ ಅಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ ದಟ್ ಇಸ್ ದೆಮ್, ಅದು ಅವರು, ನಾವಲ್ಲ. ಅವ್ರ ಕಡೆಯಿಂದ ಅವ್ರು ಮಾಡ್ತಿರೋದು ಅದನ್ನ ನಾವು ಟ್ರಿಗರ್ ಆಗಿ ಮೇ ಬಿ ನಾವೇನು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ, ದಟ್ ಇಸ್ ದ ಪ್ರಾಬ್ಲಮ್. ಸೊ ಅಲ್ಲಿ ಒಂಚೂರು ಸ್ವಲ್ಪ ಯೋಚನೆ ಮಾಡಿದಿದ್ರೆ ಐ ಥಿಂಕ್ ಇಷ್ಟ ಆಗ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಮೇ ಬಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಇವಾಗ ರಮ್ಯಾ ಅವ್ರು ವಾಯ್ಸ್ ಔಟ್ ಮಾಡ್ತಿರೋದು, ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತಿರೋದು, ವಾಯ್ಸ್ ಔಟ್ ಮಾಡ್ತಿರೋದು. ಅಗೇನ್ ಅದು ತಪ್ಪಲ್ಲ. ಇವಾಗ ಅವ್ರಿಗೆ ಆ ಥರ ಆಗ್ತಿದೆ ಅಂದ್ಬಿಟ್ಟು ಅವ್ರು ಇಗ್ನೋರ್ ಮಾಡ್ಬಿಟ್ಟು ಸುಮ್ಮನೆ ಡೆಫಿನೆಟ್ಲಿ ಅವ್ರು ಏನು ವಾಯ್ಸ್ ಔಟ್ ಮಾಡ್ತಿದ್ದಾರೆ, ಸ್ಟ್ಯಾಂಡ್ ತಗೋತಿದ್ದಾರೆ. ಆಮೇಲೆ ಇಲ್ಲಿ ಹುಡುಗ ಹುಡುಗಿ ಅನ್ನೋ ಫಸ್ಟ್ ಆ ಒಂದು ಮೆಂಟಾಲಿಟಿ ಹೋಗಬೇಕು. ಲೈಕ್ ಹುಡುಗ, ನನಗೆ ಈಕ್ವಲಿಸಮಲ್ಲಿ ಬಿಲೀವ್ ಮಾಡ್ತೀನಿ, ನಾನು ಈಕ್ವಾಲಿಟಿಯಲ್ಲಿ ಬಿಲೀವ್ ಮಾಡ್ತೀನಿ. ಸೊ ಇವಾಗ ಒಂದು ಹುಡುಗನಿಗೂ ಆ ಥರ ಅನಿಸ್ತಿದ್ರೆ, ಹುಡುಗಂಗೂ ಆ ಥರ ಆಗ್ತಿದ್ರೆ ಅವರು ವಾಯ್ಸ್ ಔಟ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಹುಡುಗಿಗೆ ಆ ಥರ ಆದರೂ ವಾಯ್ಸ್ ಔಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಮತ್ತೆ ನನ್ನ ಪ್ರಕಾರ ಜಸ್ಟ್ ಇಗ್ನೋರ್ ದೀಸ್ ಕಮೆಂಟ್ಸ್, ಇಗ್ನೋರ್ ದೆಮ್. ಆದರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೇ ನಾವು ಜಾಸ್ತಿ ನೋಡ್ತಿರೋದು ಇದನ್ನ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ
ಆ ಒಂದು ಕಂಪ್ಯಾರಿಸನ್ ಜಾಸ್ತಿ ಆಗ್ಬಿಡುತ್ತೆ. ಹಿಂಗೆ ಮಾಡಿ ಅವ್ರು ಬೇಕು ಅಂತ ಮಾಡ್ತಾರೆ, ಏನೋ ರಿಯಾಕ್ಟ್ ಮಾಡಲಿ ಅಂತಾನೆ ಮಾಡ್ತಾರೆ. ಬಟ್ ದೆನ್ ಇವಾಗ ನಿಮಗೆ ಜಸ್ಟ್ ನಾರ್ಮಲ್ ಥಿಂಗ್, ಇವಾಗ ಹಿಂಗೆ ಆಯಿತು ಕಾಲ್ದು ಈ ಥರ ಆಯಿತು, ಬೇಕು ಅಂತ ಮಾಡ್ಕೊಂಡಿದ್ದಾರೆ ಪ್ರಮೋಷನ್ ಗಿಮಿಕ್ ಇರ್ಬೋದು ಅಥವಾ ಏನು ಅಷ್ಟೇನು ಅದ್ರಿಂದ ಏನಾಗಿಲ್ಲ. ಬಟ್ ವಾಟ್ ಐ ಹ್ಯಾವ್ ಗಾನ್ ಥ್ರೂ ಅದು ನನಗೆ ಗೊತ್ತಿರುತ್ತೆ. ಬಟ್ ಐ ಡೋಂಟ್ ವಾಂಟ್ ಟು ಕ್ಲಾರಿಫೈ ಟು ದೆಮ್. ದೀಸ್ ಪೀಪಲ್ ಡೋಂಟ್ ನೋ ನಾವು ಏನು ಫೇಸ್ ಮಾಡ್ತಿದ್ದೀವಿ, ನಮ್ಗೇನು ಆಗಿದೆ. ಆ್ಯಂಡ್ ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಟು ನೋ. ಅವ್ರಿಗೆ ಗೊತ್ತಾಗೋ ನೆಸೆಸಿಟಿನೂ ಇಲ್ಲ. ಸೊ ಲೆಟ್ ದಮ್ ಡೂ ದೇರ್ ಥಿಂಗ್, ಐ ವಿಲ್ ಡೂ ಮೈ ಥಿಂಗ್ ಅಷ್ಟೇ. ಓಕೆ, ಈಗ ರಮ್ಯಾ ಅವ್ರ ಬಗ್ಗೆ ಹೇಳಿದ್ರಿ ಸಾತ್ವಿಕ್ ಅವರು, ವಾಯ್ಸ್ ರೈಸ್ ಮಾಡಿದ್ರು, ಅವ್ರಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಬಂತು, ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರು, FIR ಆಯಿತು, ಅರೆಸ್ಟ್ ಕೂಡ ಆದರು ಇಬ್ಬರು. ಸೊ ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಅಷ್ಟು ದೊಡ್ಡ ಹೀರೋಯಿನ್ಗೆ ಅಷ್ಟು ನೆಗೆಟಿವ್ ಕಮೆಂಟ್ ಬರುತ್ತೆ, ಅದಕ್ಕೆ ಅವರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಓಕೆ, ಇನ್ನಾದರೂ ಕಮ್ಮಿ ಆಗುತ್ತಾ? ಇಲ್ಲ, ಮತ್ತೆ 1 day 2 days ಸ್ಟಾಪ್ ಮಾಡ್ಬೋದು, ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಆ ಥರ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸಾತ್ವಿಕ್ ಅವರು? ಐ ಥಿಂಕ್ ಜಸ್ಟ್ ಗ್ರೋ ಅಪ್ guys, just grow up, stop all this, and ಏನು ಉದ್ಧಾರ ಆಗೋ ಕೆಲಸ ಏನಿದೆ ಅದನ್ನು ಮಾಡಿ ನೋಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಗೇನ್ ಯೂಶಲಿ ಇಟ್ ಇಸ್ ಸೋ ದಟ್ ಬೇಸಿಕ್ ಥಿಂಗ್. ಇವಾಗ ಅದನ್ನು ಮಾಡ್ತಿದ್ದೀರಾ ನಿಮಗೆ ಅಂದರೆ ಡೆಫಿನೆಟ್ಲಿ ಎಷ್ಟೋ ಡಿಸ್ಟರ್ಬ್ಡ್ ಆಗಿರ್ತಾರೆ ಅವರು. ಒಬ್ರಿಗೆ ಹರ್ಟ್ ಮಾಡಬೇಕು, ಒಬ್ಬರನ್ನ ನೋವು ಕೊಡಬೇಕು ಅಂದರೆ ನೀವು ನೋವಲ್ಲಿದ್ದರೆ ಮಾತ್ರ ಒಬ್ರಿಗೆ ನೋವು ಕೊಡೋಕ್ಕೆ ಸಾಧ್ಯ. ತುಂಬ ಇಂಟೆಲೆಕ್ಚುಯಲ್ ಆಗಿ ಮಾತಾಡ್ತಿದ್ದೀನಲ್ಲ ಇರ್ಬೋದು. ಬಟ್ ನನಗೂ ಇದು ಅನಿಸಿರೋದು, ನಾನು ಯಾವಾಗಲೂ ಕ್ವೆಶ್ಚನ್ ಮಾಡ್ತಿದ್ದೆ, ಯಾಕೆ ನನಗೆ ಹರ್ಟ್ ಮಾಡ್ತೀವಿ, ಯಾಕೆ ನನಗೆ ಬೇಜಾರಾಗ. ಮತ್ತೆ ಯೋಚನೆ ಮಾಡಿ, ನಿಮಗೆ ಹರ್ಟ್ ಮಾಡ್ತೀರೋ ಅವ್ರು ತುಂಬ ಹರ್ಟ್ ಆಗಿದ್ರೆ ಮಾತ್ರ ನಿಮ್ಗೆ ಹರ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಈ ಥರ ಐ ಜಸ್ಟ್ ವಿಶ್ ಗಾಡ್ ಗಿವ್ಸ್ ದೆಮ್ ದ ಸ್ಟ್ರೆಂತ್, ಅವ್ರಿಗೆ ಬುದ್ಧಿ ಕೊಡಲಿ ಆ್ಯಂಡ್ ಯುನೋ ಆ ಒಂದು ಅವ್ರು ಬೇಗ ಹೀಲ್ ಆಗಲಿ, ಸೊ ದಟ್ ದೇ ಸ್ಟಾಪ್ ಹರ್ಟಿಂಗ್ ಅದರ್ಸ್. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಡೆಫಿನೆಟ್ಲಿ ಅವ್ರು ತುಂಬ ನೋವಲ್ಲಿರ್ತಾರೆ, ಅವ್ರು ತುಂಬ ಹರ್ಟ್ ಆಗಿರ್ತಾರೆ, ಅವ್ರಿಗೆ ನೆಮ್ಮದಿ ಇರಲ್ಲ, ಅದಕ್ಕೆ ಬೇರೆಯವ್ರಿಗೆ ಹಿಂಗೆ ಮಾಡ್ತಿರ್ತಾರೆ ಹೊರತು ಅವ್ರು ನೀವು ಪೀಸ್ಫುಲ್ ಆಗಿರಿ. ಸೊ ನಿಮ್ಗೆ ಬೇರೆಯವ್ರಿಗೆ ನಿಮಗೆ ತೊಂದರೆ ಕೊಡಕ್ಕೆ ಇಷ್ಟ ಬರಲ್ಲ. ಐ ಥಿಂಕ್ ಐ ಜಸ್ಟ್ ಪ್ರೇ ಗಾಡ್ ದಟ್ ಅವ್ರಿಗೆಲ್ಲ ಹೀಲ್ ಆಗಲಿ, ಅವ್ರು ನೆಮ್ಮದಿಯಾಗಿರ್ಲಿ. ಅವ್ರು ನೆಮ್ಮದಿಯಾಗಿದ್ರೆ ನೆಮ್ಮದಿಯಾಗಿರಕ್ಕೆ ಬಿಡ್ತಾರೆ. ಸೂಪರ್, ಎಷ್ಟೊಂದು ತಿಳ್ಕೊಂಡಿದ್ದಾರೆ ನಮ್ಮ ಸಾತ್ವಿಕ್ ಅವರು, ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ. ಎಸ್, ಓಕೆಪ್ಪ, ಇವಾಗ ಹಬ್ಬ ಇವತ್ತು, ಸೊ ಸಾಕು ಸೀರಿಯಸ್ ಕಂಟೆಂಟ್ಗಳೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಶ್ರದ್ಧಾ ಪರ್ಸನಲ್ ಲೈಫ್ ಬಗ್ಗೆ ಒಂಚೂರು ಮಾತಾಡೋಣ. ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ನಮ್ಮ ಪಡ್ಡೆ ಹುಡುಗರಿಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು. ಸೊ ರೋಸ್ ಮುಖಾಂತರನೇ ಆಲ್ರೆಡಿ ತಲೆ ಕೆಡ್ಸಿದ್ದೀರಾ. ಸೊ ನಿಮ್ಮ ಕಾಲೇಜ್ ಡೇಸಲ್ಲಿ ಯಾರಾದರೂ ರೋಸ್ ಇಟ್ಕೊಂಡು ಹಿಂದೆ ಅಲ್ದಿದ್ದುಂಟಾ? ಇಲ್ಲ, ನನಗೆ ಆಕ್ಚುಲಿ ಸೀರಿಯಸ್ಲಿ ನನಗೆ ಯಾರು ಆ ಥರ ಫ್ಲವರ್ ಯಾಕೆ ಇಷ್ಟು ಚೆನ್ನಾಗಿರೋ ಹುಡುಗಿಗೆ ಪ್ರಪೋಸ್ ಮಾಡಿಲ್ಲ ಅಂದ್ರೆ ನಾನು ನಂಬಲ್ಲ. ನಿಜ, ಪ್ರಪೋಸ್ ಯಾರು ಮಾಡಿಲ್ಲ ನಂಗಿನ್ನ. ರೋಸ್ ಗೀಸ್ ಎಲ್ಲ ಇಟ್ಕೊಂಡಲ್ಲ ಲವ್ ಲೆಟರ್. ಓಕೆ, ಯಾವುದು ಮರೆಯಲಾಗದಂತಹ ಒಂದು ಪ್ರೀತಿಯ ಪತ್ರ ಅಂತ ಹೇಳಿದ್ರೆ ನಿಮಗೆ? ಲಾಸ್ಟ್ ನ್ಯೂ ಇಯರ್ಗೆ ನಂಗೆ ಸಿಕ್ಕಿದಂತ ಲೆಟರ್. ಏನಂತ ಬರ್ತಿದ್ರು? ತೀರಾ ಪರ್ಸನಲ್, ಬಟ್ ಇಟ್ ವಾಸ್ ಸೋ ಸ್ವೀಟ್. ಓಕೆ, ವೆರಿ ಸ್ವೀಟ್, ಕ್ಯೂಟ್. ಓಕೆ, ಈಗ ಲವ್ ಅಂತ ಅಂದರೆ ಈಗ ಏನಾಗ್ಬಿಟ್ಟಿದೆ, ಒಂದೊಂದಕ್ಕೆ ಅರ್ಥ. ಅಂದರೆ ತುಂಬ ಪ್ರಾಮಾಣಿಕವಾಗಿ ಪ್ರೀತಿ ಮಾಡೋರು ಯಾರು ಅಂತಲೇ ಗುರುತಿಸೋದು ಕಷ್ಟ ಆದಂತಹ ದಿನಗಳು ಬರ್ತಾ ಇದೆ. ಪ್ರೀತಿ ಅನ್ನೋದಕ್ಕೆ ಇನ್ನೊಂದೇ ಹೆಸರು ಕೊಟ್ಟು 6 ತಿಂಗಳಿಗೆ ಒಬ್ಬರ ಮೇಲೆ ಲವ್ ಆಗೋ ಥರ, ಏನೋ ಒಂಚೂರು ಮನಸ್ತಾಪ ಆಯಿತು ಅಂದರೆ ಅದು ಬ್ರೇಕಪ್ ಆಗೋ ಥರ. ಸೊ ಪ್ರೀತಿ ಅನ್ನೋ ಪದಕ್ಕೆ ಅರ್ಥನೇ ನಾಶ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ನೀವು ಟ್ರೂ ಲವ್ ಅಂತ ಅಂದರೆ ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊತೀರಾ? ಹೇಗಿರುತ್ತೆ ಟ್ರೂ ಲವ್ ಅಂತ ಅಂದರೆ? ಬಿಕಾಸ್ ನೀವು ಹೇಳಿದ್ರಿ ನಂಗೆ ಯಾರು ರೋಸ್ ಇಟ್ಕೊಂಡು ಪ್ರಪೋಸ್ ಮಾಡಿಲ್ಲ ಅಂತ. ನಿಮ್ಗೆ ಡ್ರೀಮ್ ಇದ್ರೆ ಈ ಥರನೇ ಬಂದು ಪ್ರಪೋಸ್ ಮಾಡಬೇಕು, ನನ್ನ ಹುಡುಗ ಈ ಥರನೇ ಇರಬೇಕು, ಇದೇ ಕ್ವಾಲಿಟೀಸ್ ಇರಬೇಕು. ಪ್ರಪೋಸ್ ಆ ಥರ ರೋಸ್ ಇಟ್ಕೊಂಡು ಪ್ರಪೋಸ್ ಮಾಡಿಲ್ಲ ಡೆಫಿನೆಟ್ಲಿ. ಬಟ್ ಲೆಟರ್ಸ್ ಬಟ್ ಯಾರು ಇಲ್ಲ ಅನ್ನೋದು ಹೇಳಿಲ್ಲ ನಾನು. ಓ ಮೈ ಗಾಡ್, ಎಂತ ಒಳ್ಳೆ ವಿಚಾರ. ಹಂಗಿದ್ರೆ ಯಾರು ಹೇಳಿ? ಬಾಯ್ ಫ್ರೆಂಡ್ ಶೋ ಆಮೇಲೆ ಆಚೆ ಹೋಗಿ ಹೇಳ್ತೀನಿ. ನಾನು ಇಲ್ಲ ಲೈವ್ ಅಲ್ಲಿ ಎಲ್ರಿಗೂ ಎಕ್ಸ್ಕ್ಲೂಸಿವ್ ಆಗಿ ಲವ್ ಇಸ್ ಐ ಥಿಂಕ್ ಎಕ್ಸೆಪ್ಟೆನ್ಸ್. ತುಂಬಾ ಟ್ರೂ ಲವ್ ಅಂದ್ರೆ ಇಟ್ ಇಸ್ ನಾಟ್ ಎವ್ರಿ ಡೇ ಇಸ್ ನಾಟ್ ಗೋಯಿಂಗ್ ಟು ಬಿ ಲೈಕ್ ವಾವ್ ಅನ್ನೋ ಫೀಲಿಂಗ್ ಇರಲ್ಲ. ಐ ಥಿಂಕ್ ದಟ್ 6 months ಫೇಸ್ ಇದೆ ಗೊತ್ತಾ. 6 months ನಿಮ್ಮಿಬ್ಬರನ್ನ ತಿಳ್ಕೊಳ್ಳೋದ್ರಲ್ಲೇ ಹೋಗುತ್ತೆ ನನ್ಗೆ ಅನ್ಸಿರೋದು. ಆ್ಯಂಡ್ ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಲೈಕ್ ಲಿಟ್ರಲಿ ಯು ಗೆಟ್ ಟು ನೋ ದ ರಿಯಲ್. ಓಕೆ, ಇವ್ರಿಗೆ ಹೆಂಗೆ ಕೋಪ ಬರುತ್ತೆ, ಹೆಂಗೆ ಬೇಜಾರಾಗುತ್ತೆ, ಅಥವಾ ಏನೋ ಫೈಟ್ಸ್ ನಡೆಯುತ್ತಿರ್ಬೇಕಾದ್ರೆ ನೆವರ್ ಗಿವಿಂಗ್ ಅಪ್ ಆನ್ ಈಚ್ ಅದರ್ ಇಸ್ ದ ಸೊಲ್ಯೂಷನ್. ನನ್ನ ಪ್ರಕಾರ ಟ್ರೂ ಲವ್ ಇಸ್ ಗಿವ್ ಅಪ್ ಮಾಡ್ದಿರೋದು ಒಬ್ರ ಮೇಲೆ ಒಬ್ರು. ಅಂದ್ರೆ ನೆವರ್ ಗಿವಿಂಗ್ ಅಪ್ ಆನ್ ಈಚ್ ಅದರ್. ಥಿಂಕ್ ದಟ್ ಇಸ್ ಟ್ರೂ ಲವ್. ಆ್ಯಂಡ್ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ವೆನ್ ದರ್ ಇಸ್ ಲವ್ ಅಂದರೆ ಲವ್ ಇದ್ದಾಗ ಪ್ರಾಬ್ಲಮ್ಸ್ಗಳು, ಮಿಸ್ಅಂಡರ್ಸ್ಟ್ಯಾಂಡ್ ಎಲ್ಲಾನು ಇರುತ್ತೆ. ಬಟ್ ದೆನ್ ದ ಎಕ್ಸೆಪ್ಟೆನ್ಸ್ ಆಫ್ ಓಕೆ ಯಾಕೆ ಅನ್ನೋ ಒಂದು ರೀಸನ್ ಅಂತ ಬಂದಾಗ ಮೇ ಬಿ ಬಟ್ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಇವಾಗ 6 months 1 year 6 months ಆಗಿದ ತಕ್ಷಣ ಒಂದು ಸಣ್ಣ ವಿಷಯಕ್ಕೆ ಬ್ರೇಕಪ್ ಅದೆಲ್ಲ ಕಾಮನ್ ಆಗಿದೆ. ಬಟ್ ಅಗೇನ್ ಅಲ್ಲಿ ಇಂಟೆನ್ಷನ್ ಕ್ಲಿಯರ್ ಆಗಿರುತ್ತೆ ಅಷ್ಟೇ. ಓಕೆ,
ನಿಮ್ಮ ಹುಡುಗನ ಕ್ವಾಲಿಟೀಸ್ ಅಂದ್ಕೊಂಡಂಗೆ ಸಿಕ್ಕಿದಾರಾ ಇದಾರೆ ಅಂತ ಹೇಳಿದ್ರಿ, ಆಮೇಲೆ ಹೇಳಿ, ಓಕೆ ಪರವಾಗಿಲ್ಲ, ಪರ್ಸ್ನಲ್ ವಿಚಾರ. ನೀವು ಅಂದ್ಕೊಂಡಂಗೆ ಸಿಕ್ಕಿದಾರಾ? ಒಂದೆರಡು ಕ್ವಾಲಿಟೀಸ್, ಈ ಕ್ವಾಲಿಟೀಸ್ ನನ್ನ ಹುಡುಗನಲ್ಲಿ ಇದೆಯಪ್ಪ, ಅದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನಾನು ಇವ್ರ ಲವರ್ ಅಂತ ಹೇಳ್ಕೊಳಕ್ಕೆ ಅಂತ ಅಂದರೆ. ಆ ಥರ ಅಂದರೆ ತುಂಬ ಇದೆ. ಓಕೆ, ಲಕ್ಕಿ ಹುಡುಗ, ಲಕ್ಕಿ ಹೊಗಳ್ತಾ ಇದ್ದಾರೆ ಹುಡುಗಿ. ಆ ಥರ ತುಂಬ ಇದೆ, ಬಟ್ ಒನ್ ಕ್ವಾಲಿಟಿ, ಈ ಕ್ವಾಲಿಟಿ ಇದೆ ಅಪ್ಪ ಅವರಲ್ಲಿ, ಅದಕ್ಕೆ ನಾನು ಅವ್ರನ್ನ ತುಂಬ ಇಷ್ಟಪಟ್ಟೆ. ನೆವರ್ ಗಿವಿಂಗ್ ಅಪ್. ಅದು ಬಿಟ್ಟು ಅದು ಹೇಳಿದ್ರಿ ಆಲ್ರೆಡಿ. ಅದು ಬಿಟ್ಟರೆ ಓ ಗಾಡ್, ಅದು ಹೆಂಗೆ ಹೇಳಿ, ಅದು ಅಂದರೆ ಎಷ್ಟೊಂದಿದೆ ತುಂಬ. ಐ ಥಿಂಕ್ ಡೆಫಿನೆಟ್ಲಿ ಒಂದು ಹುಡುಗಿಗೆ ಯಾವಾಗ್ಲೂ ಬೇಕಾಗಿರೋದು ಅಟೆನ್ಷನ್. ಓಕೆ. ಸೊ ಆ್ಯಂಡ್ ತುಂಬ ಇಷ್ಟಪಡಬೇಕು, ತುಂಬ ಲವ್ ಮಾಡಬೇಕು, ನಾನು ಇಷ್ಟಪಡೋದು. ಐ ಥಿಂಕ್ ಪ್ರತಿಯೊಂದು ಹುಡುಗಿಗೂ ಅದೇ ಇಷ್ಟ ಇರುತ್ತೆ. ಆ್ಯಂಡ್ ಆ ಥರ ಸಿಕ್ಕಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಇಲ್ಲ, ಪ್ರತಿಯೊಂದು ಹುಡುಗಿರಿಗೂ ಆ ಥರ ಇಲ್ಲ. ಇವಾಗೆಲ್ಲ ಹುಡುಗಿರಿಗೆ ಹೆಂಗಿರುತ್ತೆ ಅಂದರೆ, ನಮ್ಮನ್ನು ಕೇರ್ ಮಾಡಬೇಕು, ನಮ್ಮನ್ನು ಇಷ್ಟಪಡಬೇಕು, ನಮ್ಮನ್ನು ನಾವು ಕೇರ್ ಮಾಡ್ಕೋತೀವಿ, ನಮ್ಗೆ ಇಷ್ಟಪಡದೇ ಇದ್ರು ಪರವಾಗಿಲ್ಲ, ಏನು ಇಂಪಾರ್ಟೆನ್ಸ್ ಏನಕ್ಕೆ ಮನಿ ಕೊಡ್ತಾರೆ, ದುಡ್ಡು ಇರಬೇಕಪ್ಪ, ಸೆಟಲ್ಡ್ ಆಗಿರಬೇಕು, ಆ ಥರ ಇಷ್ಟಪಡ್ತಾರೆ. ಅದೇ ನಾವು ಜೊತೆಗೆ ಸೇರಿ ದುಡ್ಡು ಮಾಡೋಣ ಅನ್ನೋದು ಹೆಂಗಿರುತ್ತೆ. ಅಲ್ಲ, ಸೂಪರ್, ಅದೇ ಹೇಳಿದ್ದು ನಾನು. ನೈಸ್. ಸಖತ್ತಾಗಿ ಮಾತನಾಡಿದ್ರಿ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಹಾಗೆ ಹುಡುಗ ಯಾರಂತ ನನಗೆ ಆಮೇಲೆ ಹೇಳಿ. ಅದರ ಜೊತೆಗೆ ನಿಮ್ಮ ಹುಡುಗ ಯಾರಂತ ನಮ್ಮವ್ರು ಆಗಲೇ ಹೇಳಿದರೆ MCR PCR ಇಂದ. ಸೊ ನಿಮ್ಮ ಹುಡುಗಂಗೆ ಕಾಲ್ ಮಾಡ್ತೀನಿ, ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ವಾಟ್? ಲೈವಲ್ಲಿ, ಓಕೆನಾ? ನಿಜ. ಯಾವ್ದು ಸ್ಟೋರಿ ಇದು? ಅದು ನಿಮ್ಮ ಹುಡುಗನ ಅಲ್ವಾ, ನೀವೇ ಗೆಸ್ ಮಾಡಿ. ಓಕೆ, ಓಕೆನಾ? ಡನ್ನ? ಕಾಲ್ ಮಾಡ್ತಿದ್ದೀರಾ? ನೀವೇ ಹೇಳ್ತೀರಾ ಹೆಸರು, ನಾನು ಹೇಳ? ಇಲ್ಲ, ನಾನು ಫಸ್ಟ್ ಲೆಟರ್ ಹೇಳ. ವಾಟ್? ನೋ, ವಾಟ್ ಹ್ಯಾಪನಿಂಗ್? ಏನಿಲ್ಲಪ್ಪ, ನನಗೆ ಇದು ಗೊತ್ತಾಗ್ತಿಲ್ಲ ಇದೇನು ಅಂತ. ಓಕೆ ಫೈನ್, ನಾನು ಸುಮ್ಮನೆ ಫ್ರ್ಯಾಂಕ್ ಮಾಡಿದೆ. ಓ ಗಾಡ್, ಎಷ್ಟು ಶಾಕ್ ಆದ್ರು ಅಂದ್ರೆ, ಇವ್ರಿಗೆ ಹೆಂಗ್ ಗೊತ್ತಾಯ್ತು ವಿಚಾರ, ನನ್ನ ಹುಡುಗ ಏನಾದ್ರು ಕಾಲ್ ಮಾಡಿದ್ನಾ ಅಂತ ಅನ್ಕೊಂಡ್ರ? ಓ ಇಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಸೊ ಮದ್ವೆ ಯಾವಾಗ ಹೇಳ್ಬಿಡಿ, ವೈಂಡ್ ಅಪ್ ಮಾಡ್ಬಿಡಿ. ಹೇಳಿದ್ನಲ್ಲ ಫಸ್ಟಿಂದಾನೆ, ನಂದೇನು ಪ್ಲಾನ್ ಇಲ್ಲ. ಆದ್ರೆ ರಾತ್ರಿನೇ ಮದುವೆ ಆಗ್ಬಿಡ್ತೀನಿ, ನಾಳೆನೇ ಆಗ್ಬಿಡ್ತೀನಿ, ಅಥವಾ ನಾನು ಯಾವುದು ಪ್ಲಾನ್ ಮಾಡಿಲ್ಲ, ಲೈಫಲ್ಲಿ ಮಾಡೋದು ಇಲ್ಲ. ಸೂಪರ್. ಇಫ್ ಐ ಫೀಲ್ ಲೈಕ್ ಗೆಟಿಂಗ್ ಮ್ಯಾರಿಡ್ ಟುಮಾರೋ ಅಂದರೆ ಎಲ್ಲ, ಇಫ್ ಎವ್ರಿಥಿಂಗ್ ಲೈಕ್ ವರ್ಕ್ಸ್, ಅದಕ್ಕೆ ಆದಂತ ನನಗೆ ಅಂದರೆ ಇದೇ ಥರ ಆಗಬೇಕು ಅನ್ನೋದಲ್ಲ, ಬಟ್ ನಾನು ನನ್ನ ವೇಲ್ ಅಚೀವ್ ಮಾಡಬೇಕು, ನನ್ನೊಂದು ಕೆಲವೊಂದಿದೆ ನಾನು ಮಾಡಬೇಕು ಅಂತ. ಸೊ ಇಫ್ ಐ ಫೀಲ್ ಲೈಕ್ ಗೆಟಿಂಗ್ ಮ್ಯಾರಿಡ್ ಟುಮಾರೋ, ಐಲ್ ಗೆಟ್ ಮ್ಯಾರಿಡ್ ಟುಮಾರೋ. ಓಕೆ. ಕೊನೆಯದಾಗಿ ಫೋನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ನಿಮ್ಮ ಬಾಯ್ ಫ್ರೆಂಡ್ ನಿಮ್ಮನ್ನ? ಹೇಳಲ್ಲ. ಓಕೆ ಫೈನ್, ಗೊತ್ತಾಯ್ತು ಬಿಡಿ ನಮಗೆ. ಡನ್. ಓಕೆ, ನೀವಿಬ್ಬರು ತುಂಬ ಚೆನ್ನಾಗಿರಿ, 100 ಕಾಲ ಆರೋಗ್ಯ ಆಯಸ್ಸನ್ನು ಕೊಟ್ಟು ಗಣೇಶ ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ಗಣೇಶ ಚತುರ್ಥಿನ ಇವತ್ತು ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಒನ್ಸ್ ಅಗೇನ್ ಎಲ್ರಿಗೂ